ಶ್ರೀ ಗುರುಭ್ಯೋ ನಮಃ. ವಾಲ್ಮೀಕಿ ರಾಮಾಯಣದ ಅಯೋಧ್ಯಾಕಾಂಡದ 74ನೇ ಸರ್ಗ ಏನು ಹಿಂದೆ ಸಮಾಪ್ತ ಆಗಿತ್ತು. ಅದರಲ್ಲಿ ಕೈಕೈಯನ್ನ ಭರತ ತನ್ನ ಮನಸಾರೆ ನಿಂದನೆ ಮಾಡಿ ದುಃಖದ ಅತಿರೇಕವನ್ನು ತಾಳಲಾರದೆ ಭೂಮಿಗೆ ಬಿದ್ದಿದ್ದ ಘಟನೆಯನ್ನು ನಾವು ಶ್ರವಣ ಮಾಡಿದ್ವಿ. 75ನೇ ಸರ್ಗದಲ್ಲಿ ಕೌಸಲ್ಯನ್ನ ಭರತ ಸಂಧಿಸಿದಂತಹ ಘಟನೆಯನ್ನು ಶ್ರವಣ ಮಾಡ್ತೀವಿ. ಮೂರ್ಛೆ ಹೋದಂಥ ಭರತ ಬಹಳ ಕಾಲದ ಬಳಿಕ ಎದ್ದು ಕೂತ್ಕೊಂಡ. ಮತ್ತೆ ತನ್ನನ್ನು ಸುತ್ತುವರೆದಂತಹ ಮಂತ್ರಿಗಳ ನಡುವೆ ಆ ತಾಯಿ ಅವನಿಗೆ ಕಾಣಿಸಿದ್ಲು. ಅವಳನ್ನು ಮತ್ತೆ ನಿಂದನೆ ಮಾಡಲಿಕ್ಕೆ ಪ್ರಾರಂಭ ಮಾಡಿದ. ಮಂತ್ರಿಗಳಿಗೂ ಹೇಳಿದ, ನನಗೆ ರಾಜ್ಯ ಆಳುವಂತ ಅಪೇಕ್ಷೆ ಇಲ್ಲ. ಈ ವಿಷಯದಲ್ಲಿ ನಾನು ಮತ್ತೆ ಸಮಾಲೋಚನೆ ಮಾಡಬೇಕಾಗೇ ಇಲ್ಲ. ಮತ್ತೆ ನೀವ್ಯಾರಾದರೂ ನನ್ನ ಮನವೊಲಿಸಿ, ರಾಜ್ಯಕ್ಕೆ ಯಾರು ನಾಯಕರಿಲ್ಲ, ಹಾಗಾಗಿ ನೀನೇ ರಾಜನಾಗಬೇಕು ಅಂತ ಮನವೊಲಿಸಬೇಕು ಅಂತ ಏನಾದರೂ ಆಲೋಚನೆ ಮಾಡಿದ್ರೆ ಆ ಆಲೋಚನೆಯನ್ನು ಬಿಟ್ಟುಬಿಡಿ. ಈ ವಿಷಯದಲ್ಲಿ ನಾನು ನಿಮ್ಮ ಜೊತೆನೋ ಯಾರ ಜೊತೆನೋ ಸಮಾಲೋಚನೆ ಮಾಡಬೇಕಾಗಿಲ್ಲ. ನನ್ನ ತಾಯಿಯ ಸಂಕಟನೂ ಕೂಡ ನಾನು ಸಮಾಲೋಚನೆ ಮಾಡಬೇಕಾಗಿಲ್ಲ. ರಾಜ್ಯಂ ನಕಾಮಯೇ ಜಾತು ಮಂತ್ರಯೇ ನಾಪಿ ಮಾತರಂ. ತಾಯಿಯ ಜೊತೆಗೂ ಕೂಡ ನಾನು ಮಂತ್ರಾಲೋಚನೆ ಮಾಡಲಿಕ್ಕೆ, ಅವಳೇನಾದರೂ ಮತ್ತೆ ನನ್ನ ಮನವೊಲಿಸಲಿಕ್ಕೆ ಹೊರಟಿದ್ರೆ ಅದಕ್ಕೆ ನಾನು ಸಿದ್ಧನಿಲ್ಲ. ವಿಪ್ರಕೃಷ್ಟೇ ಹ್ಯಹಂ ದೇಶೇ ಶತ್ರುಘ್ನ ಸಹಿತೋ ಅವಸಂ ವನವಾಸಂ ನ ಜಾನಾಮಿ ರಾಮಸ್ಯಾಹಂ ಮಹಾತ್ಮನಃ. ನಾನು ದೂರ ದೇಶದಲ್ಲಿ ಇದ್ದುಬಿಟ್ಟಿದ್ದೆ. ಇಲ್ಲಿ ಇದ್ದವರು ಏನು ಆಲೋಚನೆ ಮಾಡಿದರು, ಯಾತಕ್ಕಾಗಿ ರಾಮನನ್ನು ವನವಾಸಕ್ಕೆ ಕಳಿಸಿದರು, ಮತ್ತು ನನ್ನ ರಾಜ್ಯಾಭಿಷೇಕಕ್ಕಾಗಿ ಏನು ಪ್ರಯತ್ನ ಮಾಡಿದರು, ಯಾವ ಸಂಗತಿಗಳು ಕೂಡ ನನಗೆ ಗೊತ್ತಿಲ್ಲ. ಹೀಗೆ ಆ ಭರತ ಜೋರಾಗಿ ಆಕ್ರೋಶ ಮಾಡ್ತಿದ್ದಾಗ ಕೌಸಲ್ಯೆ ಆ ಭರತನ ಮಾತನ್ನು ಕೇಳಿ ಸುಮಿತ್ರೆಗೆ ಹೇಳಿದ್ಲು, ಕೈಕೈಯ ಮಗ ಬಂದಿದ್ದಾನಂತ ಕಾಣಿಸ್ತದೆ, ನಾವು ಹೋಗಿ ಅವನನ್ನು ಸಂಧಿಸಬೇಕು. ಹೀಗೆ ಆ ಕೌಸಲ್ಯೆ ಸುಮಿತ್ರೆಗೆ ಹೇಳಿ ಭರತ ಇದ್ದ ಕಡೆ ಹೊರಟ್ಲು. ಭರತನೂ ಕೂಡ ತನ್ನ ಸುತ್ತಲಿದ್ದಂಥ ಮಂತ್ರಿಗಳಿಗೆ ತನ್ನ ನಿರ್ಧಾರ ಎಲ್ಲ ತಿಳಿಸಿ ಕೌಸಲ್ಯ ಅಂತಃಪುರದ ಕಡೆಗೆ ಹೊರಟ. ಅವರಿಬ್ಬರು ಈ ಕಡೆ ಭರತ ಶತ್ರುಘ್ನರು ಮತ್ತು ಆ ಕಡೆ ಕೌಸಲ್ಯ ಬಂದಾಗ ಅವರನ್ನು ನೋಡಿ ಆ ಕೌಸಲ್ಯ ನೆಲಕ್ಕೆ ಬಿದ್ದಳು ಮೂರ್ಛಿತಳಾಗಿ. ಅವರಿಬ್ಬರು ಅವಳನ್ನ ಎತ್ತಿ ಕೂಡಿಸಿದ್ರು. ಆಮೇಲೆ ಕೌಸಲ್ಯ ಭರತನಿಗೆ ಹೀಗೆ ಹೇಳಿದ್ಲು, ಭರತ, ನಿನಗೆ ರಾಜ್ಯ ಬೇಕಾಗಿತ್ತೇನೋ, ರಾಜ್ಯ ಕಾಮನಾಗಿದ್ದೆ, ನೀನು ರಾಜ್ಯವನ್ನು ಅಪೇಕ್ಷೆ ಪಟ್ಟಿದ್ದೆ, ಇದಂತೆ ರಾಜ್ಯ ಕಾಮಸ್ಯ, ನೀನು ಅಪೇಕ್ಷೆ ಪಟ್ಟಿದ್ದಿ ಅಂತ ಕಾಣಿಸ್ತದೆ ಅಂತ ಈಗ ಸೂಚನೆ ಮಾಡಿಲ್ಲ ಅವಳು. ನೀನು ರಾಜ್ಯ ಬೇಕಾಗಿತ್ತು, ಇವತ್ತು ರಾಜ್ಯ ಸಿಕ್ಕಿದೆ, ಅಕಂಟಕವಾದ ರಾಜ್ಯ, ಇದಕ್ಕೆ ಬೇರೆ ಯಾರೋ ಪ್ರತಿಸ್ಪರ್ಧಿಗಳಿಲ್ಲ, ನಿನ್ನದೇ ಆದ ರಾಜ್ಯ ಇದು. ಸಂಪ್ರಾಪ್ತಂ ಬತ ಕೈಕೈಯ ಶೀಘ್ರಂ ಕ್ರೂರೇಣ ಕರ್ಮಣ. ಅವಳು ಕೆಟ್ಟಂಥ ಆಳವಾದ ಸಂಚನ್ನು ಮಾಡಿ ನಿನಗೆ ರಾಜ್ಯ ಒದಗಿಸಿಕೊಟ್ಟಿದ್ದಾಳೆ. ನನ್ನ ಮಗನಾದಂಥ ರಾಮನನ್ನ ನಾರುಮಡಿ ಉಡಿಸಿ ಕಾಡಿಗೆ ಅಟ್ಟಿದ್ದಾಳೆ. ಈಗ ನೀನು ಮುಂದೆ ಮಾಡಬೇಕಾದ ಕೆಲಸ ಏನಂತಂದ್ರೆ ನನ್ನನ್ನು ಕೂಡ ಅಲ್ಲಿಗೆ ಕಳಿಸಿಬಿಡು, ಕಾಡಿಗೆ ಕಳಿಸಿಬಿಡು, ನನ್ನನ್ನು ಕೂಡ ರಾಜ್ಯದಿಂದ ಭ್ರಷ್ಟರನ್ನಾಗಿ ಮಾಡಿಬಿಡು. ಕ್ಷಿಪ್ರಂ ಮಾಮಪಿ ಕೈಕೈಯಿ ಪ್ರಸ್ಥಾಪಯಿತು ಮರ್ಹತಿ ಹಿರಣ್ಯನಾಭೋ ಯತ್ರಾಸ್ತೆ ಸುತೋಮೆ ಸುಮಹಾಯಶಾಹ. ನೀನು ಕೈಕೈ ಸೇರಿ ನನ್ನನ್ನು ಕೂಡ ಈ ರಾಜ್ಯದಿಂದ ಓಡಿಸಿ ಬಿಡಬೇಕು, ಅಥವಾ ನಾನೇ ಆ ಸುಮಿತ್ರೆಯನ್ನ ಕರೆದುಕೊಂಡು ರಾಮ ಇರುವಲ್ಲಿಗೆ ಹೊರಟು ಹೋಗ್ತೇನೆ. ಅಗ್ನಿಹೋತ್ರಂ ಪುರಸ್ಕೃತ್ಯ ಅಂತಿದೆ. ಅಂತ ದುಃಖದ ಸಂದರ್ಭದಲ್ಲಿಯೂ ಅವರಿಗೆ ತಾವು ಮಾಡಬೇಕಾದಂಥ ಧಾರ್ಮಿಕ ಆಚರಣೆಗಳು ನೆನಪೇ ಇರ್ತದೆ ಯಾವಾಗಲೂ. ಅಗ್ನಿ ಅನ್ನೋದು ಆ ಗೃಹಸ್ಥನಾದಂಥ ರಾಜ ಏನಿದ್ನಲ್ಲ, ಅಥವಾ ಗೃಹಸ್ಥನಾದಂಥ ಬೇರೆ ಯಾವುದೇ ವ್ಯಕ್ತಿ, ಅವನಿಗದು ಸದಾ ಸಹಚರವಾಗಿತ್ತು. ಎಲ್ಲರೂ ಅವಸರದಿಂದ ಹೊರಟ್ರೆ ನಮ್ಮ ಸುತ್ತಮುತ್ತಲಿರುವಂಥ ಎಷ್ಟೋ ಸಂಗತಿಗಳನ್ನ ನಾವು ಮರೆತು ಹೋಗಿಬಿಡ್ತೇವೆ. ಅಲ್ಲಿ ಹೋಗಿ ಮುಟ್ಟಿದ ಮೇಲೆ ಅದು ಯಾವುದೋ ವಸ್ತು ತರಬೇಕಾಗಿತ್ತು ಅಂತ ನಾವು ಆಲೋಚನೆ ಮಾಡ್ತೇವೆ.
ಅಗ್ನಿ ಅನ್ನೋದನ್ನ ಅವ್ರು ಹಾಗೆ ಮರಿತಿರ್ಲಿಲ್ಲ ಯಾವತ್ತು. ದಶರಥ ರಾಜ ತಾನು ಬದುಕಿದ್ದಾಗ ನಿತ್ಯ ಅಗ್ನಿ ಉಪಾಸನೆ ಮಾಡೇ ಮಾಡ್ತಿದ್ದ, ಅಗ್ನಿಹೋತ್ರಿ ಆಗಿದ್ದ ಅವನು. ಈಗ ಆ ರಾಜ ಇಟ್ಕೊಂಡಂಥ ಅಗ್ನಿ ಏನಿತ್ತು ಅದು ಅವನ ಮರಣದ ಬಳಿಕ ಅವನ ಜ್ಯೇಷ್ಠ ಪತ್ನಿ ಆದಂಥ ಕೌಸಲ್ಯಾದೇವಿ ಸೇರ್ತದೆ. ಆ ಕೌಸಲ್ಯಾದೇವಿ ಅದನ್ನು ಬ್ರಾಹ್ಮಣರ ಮೂಲಕವಾಗಿ ಕಾಪಾಡಬೇಕು. ಅಂದರೆ ನಿತ್ಯ ಅದರಲ್ಲಿ ಬ್ರಾಹ್ಮಣರ ಮೂಲಕ ಯಜ್ಞಗಳನ್ನು ಅಗ್ನಿಹೋತ್ರಗಳನ್ನು ಮಾಡಿಸ್ಬೇಕು, ಅದು ಅವಳ ಜವಾಬ್ದಾರಿ. ಅದೇ ಅಗ್ನಿಯಿಂದಲೇ ರಾಜನ ದಹನ ಆಗಬೇಕಂತ ಇದು ನಿಯಮ. ಅಗ್ನಿಹೋತ್ರವನ್ನು ತಗೊಂಡು ನಾನು ಸುಮಿತ್ರೆಯ ಜೊತೆಗೆ ಕಾಡಿಗೆ ಹೊರಟು ಹೋಗ್ತೀನಿ ಅಂತ ಅವಳು ಏನು ಹೇಳಿದ್ರಲ್ಲ, ಅದರಿಂದ ಏನು ಸೂಚನೆ ಮಾಡಿದಂತಾಯಿತು ವ್ಯಾಖ್ಯಾನದಲ್ಲಿ ಅದನ್ನು ಹೇಳ್ತಾರೆ. ಮಹಾರಾಜನಾದಂಥ ದಶರಥನ ಅಂತ್ಯಕ್ರಿಯೆಯನ್ನು ನೀನು ಭರತ ಮಾಡಬೇಡ ಅಂತ ಸೂಚನೆ ಮಾಡಿದಂತಾಯಿತು. ಯಾಕಂದ್ರೆ ಆ ಅಗ್ನಿಯನ್ನು ತೆಗೆದುಕೊಂಡು ನಾನು ಸುಮಿತ್ರ ಜೊತೆ ಕಾಡಿಗೆ ಹೊರಟು ಹೋಗ್ತೀನಿ ಅಂದರೆ ಯಾವ ಅಗ್ನಿಯಿಂದ ರಾಜನಿಗೆ ದಹನ ಆಗಬೇಕೋ ಆ ಅಗ್ನಿ ನಿಮಗೆ ಸಿಗೋದಿಲ್ಲ. ನೀನು ಕೌಸಲ್ಯ ಸಂಚಿನಲ್ಲಿ ಭಾಗಿದಾರ ಆಗಿದ್ದೀಯಾದ್ದರಿಂದ ನಿನಗೆ ರಾಜನ ಅಂತ್ಯಕ್ರಿಯೆ ಮಾಡಲಿಕ್ಕೆ ಅಧಿಕಾರ ಇಲ್ಲ ಅಂತ ಸೂಕ್ಷ್ಮವಾಗಿ ಸೂಚನೆ ಮಾಡಿದಂತಾಯಿತು ಅಂತ ಕೆಲವರು ವ್ಯಾಖ್ಯಾನ ಮಾಡ್ತಾರೆ. ದಶರಥನು ಹಾಗೆ ಹೇಳಿದ್ದ, ಅದನ್ನು ತಾನು ಹೋರಾಟ ಮಾಡಬೇಕಾದ್ರೆ, ಅವನು ಪ್ರಾಣ ಪರಿತ್ಯಾಗ ಮಾಡಬೇಕಾದ್ರೆ ಆತ ಕೈಗೆ ಹೇಳಿದ್ದ, ಒಂದು ವೇಳೆ ನಿನ್ನ ಮಗನಾದ ಭರತ ನಿನ್ನ ದುಷ್ಟ ಮಾರ್ಗವನ್ನೇ ಅನುಸರಣೆ ಮಾಡೋದಾದ್ರೆ ಆತ ನನ್ನ ಅಂತ್ಯಕ್ರಿಯೆಗಳನ್ನು ಮಾಡೋದು ಬೇಡ. ತಂದೆ ಅಂತ್ಯಕ್ರಿಯೆ, ತಂದೆ ಶ್ರಾದ್ದ ಇತ್ಯಾದಿಗಳನ್ನು ಮಾಡುವವನು ಆ ತಂದೆ ಇಚ್ಛಾನುಸಾರವಾಗಿ ನಡ್ಕೊಳ್ಬೇಕು, ಧರ್ಮ ಮಾರ್ಗದಲ್ಲಿ ನಡ್ಕೊಳ್ಬೇಕು ಅನ್ನೋದು ಕೂಡ ಅದನ್ನು ಸೂಚನೆ ಮಾಡಿದಂತಾಯ್ತು. ಅಷ್ಟೆಲ್ಲ ಅಧಿಕಾರ ಇದ್ದವನು ತಂದೆ ಮಾರ್ಗವನ್ನು ಅನುಸರಣೆ ಮಾಡಿದವನಿಗಷ್ಟೇ ಆ ಹಕ್ಕುಗಳು ಅಂತನ್ನೋದನ್ನು ಅರ್ಥ ಮಾಡ್ಕೊಳ್ಬಹುದು ಅಂತ ಕಾಣಿಸ್ತದೆ. ಪ್ರಸ್ಥಾಸ್ಯ ಯತ್ರ ರಾಘವನಾದಂತಹ ರಾಮ ಎಲ್ಲಿದ್ದಾನೋ ಅಲ್ಲಿಗೆ ನಾನು ಹೊರಟು ಹೋಗ್ತೇನೆ. ನೀನೇ ಕರ್ಕೊಂಡು ಹೋಗು, ಅಥವಾ ನಾನೇ ಅಲ್ಲಿಗೆ ಹೋಗ್ತೇನೆ, ನೀವು ವ್ಯವಸ್ಥೆ ಮಾಡು ನನ್ನ ಕಳಿಸ್ಲಿಕ್ಕೆ, ಅಥವಾ ನಾನಾದ್ರೂ ಹೋಗ್ತೇನೆ ಅಂತ ಹೇಳೋಳು. ಸಕಲ ಸಂಪತ್ ಸಮೃದ್ಧವಾದಂಥ ಈ ರಾಜ್ಯವನ್ನ ನಿನ್ನ ತಾಯಿ ನಿನಗೆ ಕೊಡಿಸಿಕೊಟ್ಟಿದ್ದಾಳೆ. ಹಾಗಾಗಿ ನಿನ್ನ ಕೈಯಲ್ಲಿ ಎಲ್ಲ ಅಧಿಕಾರ ಇದೆ, ಎಲ್ಲ ಹಕ್ಕುಗಳಿವೆ, ಆಜ್ಞೆ ಮಾಡೋ ಹಕ್ಕಿದೆ, ನನ್ನನ್ನು ಕಳಿಸಿಕೊಡು. ಹೀಗೆ ಆ ಕೌಸಲ್ಯ ನಾನಾ ಥರದ ಚುಚ್ಚು ಮಾತುಗಳಿಂದ ಅವನನ್ನು ಹಿಂಸಿಸಿದ್ಲು. ತಥೈವ ಕ್ರೋಶತಪ್ತಸ್ಯ ಭರತಸ್ಯ ಮಹಾತ್ಮನಃ ಕೌಸಲ್ಯ ಶಬ್ದಮಾಜ್ಞಾಯ ಸುಮಿತ್ರಾಮಿರಮಬ್ರವೀತ್. ಈ ಎಲ್ಲ ಸಂಗತಿಗಳನ್ನು ನೋಡ್ತಿದ್ದಾಗ ನನಗೇನು ಅನಿಸ್ತದೆ ಅಂತಂದ್ರೆ, ಲಕ್ಷ್ಮಣ ಭರತನ ಬಗ್ಗೆ ಮಾತಾಡೋದು, ಕೌಸಲ್ಯ ಭರತನ ಬಗ್ಗೆ ಮಾತಾಡೋದು, ಏನು ಮಾತಾಡಿದ್ಲು? ಕೈ ಸಂಚು ಮಾಡಿದ್ಲು. ಹೌದು, ರಾಜ್ಯ ಭರತನಿಗೆ ಸಿಗಬೇಕು, ರಾಮ ವನವಾಸಕ್ಕೆ ಹೋಗಬೇಕು ಅಂತ ಅವಳು ಸಂಚು ಮಾಡಿದ್ಲು. ಅದರಲ್ಲಿ ಭರತನ ಪಾಲೇನು ಇರಲಿಲ್ಲ. ಆದರೆ ಭರತನ ಪಾಲು ಅಲ್ಲಿ ಇರಬಹುದು ಅಂತ ಸಂದೇಹ ಬರುವಂತಾಯ್ತು. ಯಾರಿಗೆ? ಕೌಸಲ್ಯ ಸಂದೇಹ ಬಂತು, ಲಕ್ಷ್ಮಣನಿಗೆ ಸಂದೇಹ ಬಂತು, ಮತ್ತು ಎಷ್ಟೋ ಜನರಿಗೆ, ಮಂತ್ರಿಗಳಿಗೆ, ಪ್ರಜೆಗಳಿಗೆಲ್ಲ ಸಂದೇಹ ಬಂದಿತ್ತು. ಆ ರಾಜ್ಯ, ಅಧಿಕಾರ, ಸ್ಥಾನ ಏನಿದೆಯಲ್ಲ ಅದು ಅದರ ಅಪಖ್ಯಾತಿನೇ ಅಷ್ಟು ಕೆಟ್ಟದ್ದು, ಅದ್ರ ಸ್ವಭಾವನೆ ಅಂಥದ್ದು. ಅದು ಸುತ್ತಮುತ್ತಲು ಯಾರು ಇರ್ತಾರೆ ಅವ್ರ ಕೈಗೆಲ್ಲ, ಅವ್ರ ಮುಖಗಳಿಗೆಲ್ಲ ಆ ಕೆಸರು, ಆ ಮೊಸರು, ಅದು ಮೊಸರು ಅನ್ಬೇಕು, ಕೆಸರು ಅನ್ಬೇಕು ಅಂತೂ ಅದೆಲ್ಲ ಅಂಟ್ಕೊಂಡೇ ಅಂಟ್ಕೋತದೆ. ಅದಕ್ಕಾಗಿ ನಿರಪರಾಧಿಯಾದಂತಹ ಭರತನ ಅವಳು ನಿಂದನೆ ಮಾಡಿದ್ಲು. ವಾಸ್ತವಿಕವಾಗಿ ಅವಳಿಗೆ ಭರತನ ಸ್ವಭಾವ ಏನಂತ ಗೊತ್ತಿದ್ದಿರ್ಬೇಕು, ಅದೇನು ಹೊಸದಲ್ಲ. ಭರತ ಚಿಕ್ಕವನಾಗಿದ್ದಾಗಿಂದ ಅವನನ್ನು ಅವಳು ನೋಡಿದ್ಲು. ತನ್ನ ಮಗ ರಾಮ, ಲಕ್ಷ್ಮಣ, ಭರತ, ಆಮೇಲೆ ಶತ್ರುಘ್ನ, ಇವರೆಲ್ಲರೂ ಕೂಡ ನಿಷ್ಕಲ್ಮಷರು, ಇಂಥ ಕ್ಷುದ್ಧ ಕೆಲಸಕ್ಕೆ ಮನಸ್ಸು ಮಾಡೋರಲ್ಲ ಅಂತ ಅವಳಿಗೆಲ್ಲ ಗೊತ್ತಿದ್ದಿರ್ಬೇಕು. ಆದರೆ ಆ ಸಂದರ್ಭದಲ್ಲಿ ಅದೆಲ್ಲ ಗೊತ್ತಿರುವಿಕೆ ಎಲ್ಲ ಮರೆಮಾಚಿ ಹೋಯ್ತು. ಹೋಗಿ ಭಾಳ ದಿವಸ ಆಗಿತ್ತು. ಏನೇ ಇದ್ರು ಇಲ್ಲೇ ಬೆಳೆದವನಲ್ಲ, ಮಹಾರಾಜ ದಶರಥನ ಮಗ, ದೊಡ್ಡ ವಂಶ, ಆ ವಂಶದಲ್ಲಿ ಬೆಳೆದಂಥವನು, ಮಹಾತ್ಮರಾದವರು, ಅವ್ರ ಸ್ವಭಾವದ ಪರಿಚಯ ಇದ್ದಿರ್ಬೇಕಲ್ಲ ಅವಳಿಗೆ. ಆದರೂ ಆ ಸಂದರ್ಭದಲ್ಲಿ ಆ ಥರ ಹೀಯಾಳಿಸ್ತಾಳೆ ಅಂದರೆ ಅದು ಅಧಿಕಾರದ ಸ್ವಭಾವ, ಅಧಿಕಾರದ ನೀತಿ. ಅಲ್ಲಿ ಯಾರೋ ಹೋಗಿ ಕೂತ್ಕೊಂಡ್ರು ಅವ್ರಿಗೆ ಅದೆಲ್ಲ ಇಂಥ ಸಮಸ್ಯೆಗಳನ್ನು, ಇಂಥ ಅಪಖ್ಯಾತಿಗಳನ್ನು ತರ್ತದೆ. ಮುಂದೆ ಲಕ್ಷ್ಮಣನು ಹೀಗೆ ಮಾತಾಡ್ತಾನೆ, ಆ ಭರತ ನಮ್ಮಿಬ್ಬರನ್ನು ಕೊಲ್ಲಿಕ್ಕೆ ಬರ್ತಿರ್ಬೇಕು ಅಂತ ಆಲೋಚನೆ ಮಾಡ್ತಾನೆ ಅವನು. ಭರತ ರಾಮನ ಕರ್ಕೊಂಡು ಹೋಗ್ಲಿಕ್ಕೆ ಮತ್ತೆ ಸಿಂಹಾಸನದಲ್ಲಿ ಕೂಡ್ಸ್ಲಿಕ್ಕೆ ಅಂತ ಬಂದ್ರೆ ಲಕ್ಷ್ಮಣನಿಗೆ ಭರತನ ಮೇಲೆ ಸಂದೇಹ, ಆ ಭರತ ನಮ್ಮನ್ನು ಕೊಲ್ಲಿಕ್ಕೆ ಬರ್ತಿದ್ದಾನೆ ಅಂತೇಳಿ. ಅದಕ್ಕಾಗಿ ಅವನನ್ನು ನಾನು ಈಗಾಗಲೇ ಸಂಹಾರ ಮಾಡಿಬಿಡ್ತೀನಿ ಅಂತ ಬಿಲ್ಲು ಬಾಣ ಹಿಡಿದು ತಯಾರಾಗಿರ್ತಾನೆ ಲಕ್ಷ್ಮಣ. ರಾಮ ಅವನನ್ನು ಸುಮ್ಮನೆ ಕೂಡಿಸ್ತಾನೆ. ಅದು ನಾವು ಮುಂದೆ ಶ್ರವಣ ಮಾಡ್ತೇವೆ.
ಇದಂ ಹಿ ತವ ವಿಸ್ತೀರ್ಣಂ ಧನಧಾನ್ಯ ಸಮಾಚಿತಂ ಹಸ್ತಿ ಅಶ್ವರಥ ಸಂಪೂರ್ಣಂ ರಾಜ್ಯಂ ನಿರ್ಯಾಸಿತಂ ತಯಾ ಇತ್ಯಾದಿ ಬಹುಭಿರು ವಾಕ್ಯೈ ನಾನಾ ಥರದ ವಾಕ್ಯಗಳನ್ನು ಆಡಿದಂತೆ. ಕ್ರೂರೈ ಸಂಭರ್ಸಿತ ಅನಘ ಅವನು. ಅಘ ಅಂದ್ರೆ ಪಾಪ, ದೋಷರಹಿತನಾದಂಥವು, ಯಾವ ಕಲ್ಮಶ ಇರಲಿಲ್ಲ ಅವನ ಮನಸ್ಸಿನಲ್ಲಿ. ಆದರೆ ಅವನನ್ನು ಆ ಥರ ಅವಳು ನಿಂದನೆ ಮಾಡೇ ಬಿಟ್ರು. ವಿವ್ಯಥೆ ಭರತ ತೀವ್ರಂ ವೃಣೆ ತುದ್ಯೇವ ಸೂಚಿನ. ಮೊದಲೇ ಹುಣ್ಣಾಗಿದ್ರೆ ಆ ಹುಣ್ಣಿನ ಮೇಲೆ ಸೂಜಿ ತೊಗೊಂಡು ಚುಚ್ಚಿದಂತೆ ಆಯ್ತು ಅವನಿಗೆ. ತಂದೆಯನ್ನು ಕಳ್ಕೊಂಡು, ಅಣ್ಣನಾದ ರಾಮನನ್ನು ಕಳ್ಕೊಂಡು ಮೊದಲೇ ದುಃಖಿತನಾಗಿದ್ದ. ಅಂಥವನಿಗೆ ಈ ಕೌಸಲ್ಯ ಮಾತನ್ನು ಕೇಳಿ ಮತ್ತಷ್ಟು ದುಃಖ ಆಯಿತು. ಪಪಾತ ಚರಣವು ತಸ್ಯಾಹ, ಅವನೇನು ಬೇರೆ ಮಾಡಲೇ ಇಲ್ಲ, ಅವಳು ಕಾಲಿಗೆ ಹೋಗಿ ಬಿದ್ದು ಬಿಟ್ಟ. ಆ ಬಿದ್ದವನು ಅಲ್ಲೇ ಮೂರ್ಛೆ ಹೋಗಿಬಿಟ್ಟ. ಸ್ವಲ್ಪ ಹೊತ್ತಾದ್ಮೇಲೆ ಅವನಿಗೆ ಎಚ್ಚರ ಬಂತು, ನಾನು ನಿಷ್ಕಳಂಕ, ನನಗೆ ಯಾವ ವಿಷಯನೂ ಗೊತ್ತಿಲ್ಲ, ನನಗೆ ನೀನು ಯಾಕೆ ಈ ಥರ ನಿಂದೆ ಮಾಡ್ತಿದ್ದಿ? ವಿಪುಲಾಂಚ ಮಮ ಪ್ರೀತಿಂ ಸ್ಥಿರಾಂ ಜಾನಾಸಿ ರಾಘವೇ. ಈ ನಾನೇನು ಹೇಳಿದೆ ಅದನ್ನೇ ಹೇಳಿದ್ನಲ್ಲ ಇಲ್ಲಿ ತನಕ, ಅದನ್ನೇ ಭರತನು ಅಂದ. ರಾಮನ ಬಗ್ಗೆ ನನಗೆ ಎಂಥ ಪ್ರೀತಿ ಇದೆ, ಎಂಥ ಸೌಹಾರ್ದ ಭಾವ ಇದೆ, ಅದು ನಿನಗೆ ಗೊತ್ತಿಲ್ಲೇನು? ಇಷ್ಟು ದಿವಸ ನಾನು ನಿನ್ನ ಮಗನಂತೆ ಬೆಳೆದವನು, ನನ್ನ ಸ್ವಭಾವ ನಿನಗೆ ಗೊತ್ತಾಗಿರ್ಬೇಕಿತ್ತು, ಆದರೂ ನನ್ನನ್ನು ಯಾಕೆ ಈ ಥರ ನಿಂದನೆ ಮಾಡಿದ್ವಿ ಅಂತ ಕೇಳ್ತಾನವನು. ಇಲ್ಲಿಂದ ಮುಂದೆ ಅವನು ಕೆಲವು ಪ್ರತಿಜ್ಞೆಗಳನ್ನು ಮಾಡ್ತಾನೆ. ರಾಮನನ್ನು ವನವಾಸಕ್ಕೆ ಕಳಿಸೋದ್ರಲ್ಲಿ ನಂದೇನೂ ಪಾತ್ರ ಇಲ್ಲ, ನಾನು ಆ ಸಂಚಿನಲ್ಲಿ ಭಾಗಿದಾರ ಅಲ್ಲ. ಆ ಸಂಚಿನಲ್ಲಿ ಭಾಗಿದಾರ ತಾಯಿ ಮಾತ್ರ. ನನ್ನ ಕಾರಣದಿಂದಾಗಿ ಏನಾದರೂ ರಾಮನಿಗೆ ರಾಜ್ಯ ತಪ್ಪಿದ್ರೆ ಅಥವಾ ವನವಾಸಕ್ಕೆ ಹೋಗಿದ್ರೆ ನನಗೆ ಈ ಮುಂದೆ ಹೇಳುವಂಥ ಕೆಲವು ಪಾಪಗಳು ಬರಲಿ ಅಂತ ಒಂದು ಪಾಪಗಳು ಪಟ್ಟಿ ಕೊಡ್ತಾನೆ. ಈ ಮನುಷ್ಯನ ಸ್ವಭಾವ, ನೀವು ಆ ಧೀರೋದಾತ್ತವರಾದವ್ರ ಸ್ವಭಾವ ಗಮನಿಸಬೇಕು. ಅಂತ ಎಷ್ಟೋ ಸಂದರ್ಭದಲ್ಲಿ ನಮಗೆ ಧರ್ಮಶಾಸ್ತ್ರದ ನೆನಪೇ ಬರೋದಿಲ್ಲ. ಜೀವಮಾನ ಪೂರ್ತಿ ಧರ್ಮಶಾಸ್ತ್ರವನ್ನು ಓದಿ ಪಾಂಡಿತ್ಯವನ್ನೆಲ್ಲ ಅರಗಿಸಿಕೊಂಡಂಥವ್ರಿದ್ದವರಿಗೂ ಕೂಡ, ನಮ್ಮಂಥವರಿಗೆ ಮನಸ್ಸು ಕರಗುವಂಥ ಕೆಲವು ಸೂಕ್ಷ್ಮ ಸಂದರ್ಭದಲ್ಲಿ ಯಾವ ಪಾಂಡಿತ್ಯ, ಯಾವ ಶಾಸ್ತ್ರದ ನೆನಪೇ ಬರೋದಿಲ್ಲ. ಅವನಿಗೆ ಅಂಥ ಸಂದರ್ಭದಲ್ಲಿ ಮನುಷ್ಯ ಮಾಡಬಾರದಂಥ ಪಾಪಗಳು ಯಾವುದು, ಘನವಾದ ಪಾಪಗಳು ಯಾವುದು, ಆ ಪಾಪಗಳದೆಲ್ಲ ನೆನಪಿಗೆ ಬಂತು. ರಾಮನ ವನವಾಸಕ್ಕೆ ಯಾರು ಕಾರಣೀಭೂತರೋ ಅವ್ರಿಗೆ ಎಲ್ಲ ಪಾಪ ಬರಲಿ ಅಂತ ಒಂದು 4 ಶ್ಲೋಕವೇ ಹೇಳ್ತಾನೆ. ಅದನ್ನು ಗಮನಿಸ್ಬೇಕು. ಅಂದ್ರೆ ಆ ಎಲ್ಲ ಪಾಪಗಳಿಗೆ ಅವ್ರು ಹೆದರ್ತಿದ್ರು, ಆ ಭರತನೇ ಹೆದರ್ತಿದ್ದ. ಆ ಎಲ್ಲ ಪಾಪಗಳಿಗೆ ಹೆದರ್ತಿದ್ದರಿಂದ ರಾಮನನ್ನು ಕಳಿಸಿದ್ರು ನಾನು, ಆ ಎಲ್ಲ ಪಾಪಗಳ ಮೂಟೆನೇ ನನಗೆ ಬರಲಿ, ಒಂದೆರಡು ಪಾಪ ಅಲ್ಲ, ಆ ಎಲ್ಲ ಪಾಪಗಳ ಮೂಟೆ ನನ್ನ ಬೆನ್ನು ಹತ್ತಲಿ ಅಂತ ಅವನು ಆಲೋಚನೆ ಮಾಡಿದ. ಮೊದಲನೇ ಶ್ಲೋಕ ಏನಂದ್ರೆ, ಕೃತಾ ಶಾಸ್ತ್ರಾನುಗಾ ಬುದ್ಧಿ ಮಾಭೂತ್ ತಸ್ಯ ಕದಾಚನ ಸತ್ಯ ಸತಾಂ ಶ್ರೇಷ್ಠ ಯಸ್ಯ ಆರ್ಯ ಅನುಮತೆ ಗತಃ. ಯಸ್ಯ ಆರ್ಯ ಅನುಮತೆ ಗತಃ ಅಂತ ಇದೊಂದು 4ನೇ ಪಾದ ಏನಿದೆ, ಶ್ಲೋಕದ 4ನೇ ಪಾದ. ಇದು ಒಂದು 8 ಶ್ಲೋಕದಲ್ಲಿ ಹೀಗೆ ಮುಂದುವರಿತದೆ. ಮೊದಲಿನ 3 ಪಾದಗಳು ಬೇರೆ, 4ನೇ ಪಾದ ಇದೆ ಎಲ್ಲ ಶ್ಲೋಕಗಳಿಗೂ. ಯಾವನ ಕಾರಣದಿಂದಾಗಿ, ಯಾವನ ಸಂಚಿನಿಂದಾಗಿ ನಮ್ಮ ಅಣ್ಣನಾದ ರಾಮ, ಆರ್ಯನಾದಂಥ ರಾಮ ಕಾಡಿಗೆ ಹೋದ್ನೋ ಅವನಿಗೆ ಈ ಪಾಪ ಬರಲಿ, ಈ ತೊಂದರೆ ಅವನಿಗಾಗಲಿ. ಏನು ಅಂದರೆ, ಅವನು ಜೀವಮಾನ ಪೂರ ಗುರುಗಳ ಆಜ್ಞೆಯಿಂದ, ಗುರುಗಳ ಸನ್ನಿಧಾನದಲ್ಲಿ ಏನೇ ಶಿಕ್ಷಣವನ್ನು, ವಿದ್ಯಾಭ್ಯಾಸವನ್ನು ಪಡ್ಕೊಂಡಿದ್ರೆ ಅದೆಲ್ಲವೂ ಕೂಡ ಹಾಳಾಗಿ ಹೋಗಲಿ, ಸರಿಯಾದ ಸಂದರ್ಭ ಬಂದಾಗ ಅದೆಲ್ಲ ಅವನು ಕೈ ಕೊಟ್ಟು ಬಿಡಲಿ. ಶಾಸ್ತ್ರಾನುಗಾ ಬುದ್ಧಿ, ಶಾಸ್ತ್ರವನ್ನೇನು ಅಧ್ಯಯನ ಮಾಡಿದ ಬುದ್ಧಿ ಇದೆ, ಮಾಭೂತ್ ತಸ್ಯ ಕದಾಚನ, ಅವನಿಗೆ ಅದೆಲ್ಲ ಕೈ ಕೊಟ್ಟು ಬಿಡಲಿ ಕೊನೆಗೆ. ಇದು ಅರ್ಥದೇನು ದೊಡ್ಡದೊಂದು ಕಾಣಿಸೋದಿಲ್ಲ ನಮಗೆ, ಆದರೆ ಅದು ಬಹಳ ಮಹತ್ವ ಇದೆ. ಆಪತ್ಕಾಲದೊಳಗೆ ನಾವು ಅಧ್ಯಯನ ಮಾಡಿದ ಶಾಸ್ತ್ರ, ಸಂಪ್ರದಾಯ, ಧರ್ಮ ಎಲ್ಲ ನಮ್ಗೆ ಸಹಾಯ ಮಾಡಬೇಕು. ನಮ್ಮ ಸಮಸ್ಯೆ ಆಗೋದೇ ಅದು. ತೀರಾ ಸೂಕ್ಷ್ಮ ಸಂದರ್ಭದಲ್ಲಿ ಲೋಭ, ಕಾಮ, ಕ್ರೋಧಗಳಿಗೆ ಒಳಗಾಗುವಾಗ ಉಳಿದದೆಲ್ಲ ನೆನಪಿಗೆ ಬರ್ತದೆ, ನಮ್ಮ ಸ್ವಾರ್ಥ ಇಂಥದೆಲ್ಲ. ಆದರೆ ಧರ್ಮಶಾಸ್ತ್ರ ಒಂದು ನೆನಪಿಗೆ ಬರೋದಿಲ್ಲ. ಅದು ಬರಬೇಕಾದ ಬಹಳ ಮುಖ್ಯ. ಅದು ಬರದೇ ಹೋಗಲಿ ಅಂತ ಅವನು ಅಂದಿದ್ದರಿಂದ ಅದೆಷ್ಟು ಭಯಂಕರ ಅಂತ ಸೂಚನೆ ಮಾಡಿದ ಅವನು. ನೀವು ಅಧ್ಯಯನ ಮಾಡಿದ್ದು ನೀವು ಮರೆಯೋದು ಎಷ್ಟು ಭಯಂಕರ ಅಂತ ಸೂಚನೆ ಮಾಡಿದೆ. ಇನ್ನೊಂದು, ಏನೂ ಅಧ್ಯಯನ ಮಾಡಿಲ್ಲದೆ ಇದ್ರೆ, ಮೂರ್ಖರಾಗಿದ್ದರೆ, ಮೊದಲಿನಿಂದಲೂ ದುಷ್ಟರೇ ಆಗಿದ್ದರೆ ಅವ್ರಿಗೆ ಆ ಸಂದರ್ಭದಲ್ಲಿ ಅದು ಕೈ ಕೊಡೋದು ದೊಡ್ಡ ವಿಷಯ ಅಲ್ಲ. ಎಲ್ಲ ಅಧ್ಯಯನ ಮಾಡಿ ಅಂಥ ಸಂದರ್ಭದಲ್ಲಿ ಅವನು ಅದನ್ನು ಮರೆಯಲಿ. ನೀವೆಲ್ಲ ಶಸ್ತ್ರಾಸ್ತ್ರಗಳನ್ನು ಅಧ್ಯಯನ ಮಾಡಿದ್ದೀರಿ. ಕರ್ಣನಿಗೆ ಆ ಶಸ್ತ್ರ ಪ್ರಯೋಗ ಮಾಡುವಾಗ ಆ ಶಸ್ತ್ರ ಮರೀಲಿ ಶಾಪ ಕೊಟ್ಟನಲ್ಲ ಪರಶುರಾಮ, ಅಂಥ ದುಸ್ಥಿತಿ ಅದು. ಮತ್ತೇನು ಅಂದರೆ, ಪ್ರೇಷ್ಯಂ ಪಾಪೀಯ ಸಾಮ್ಯಾತು, ಯಾರ ಸಂಚಿನಿಂದಾಗಿ ರಾಮ ಕಾಡಿಗೆ ಹೋದ್ನೋ ಆತ ದುಷ್ಟರ ಸೇವೆ ಮಾಡಲಿ. ಯಾವತ್ತೂ ಕೂಡ ಸೇವೆ ಮಾಡಿದ್ರೆ, ಯಾವ್ದಾದ್ರೆ ಕೈ ಕೆಳಗೆ ದುಡಿದ್ರೆ, ಯೋಗ್ಯರ ಕೈ ಕೆಳಗೆ ದುಡಿಬೇಕು. ಶ್ರೇಷ್ಠರು ಜಾತಿ ಮಾತಾಡ್ತಿಲ್ಲ,
ಯಾರು ಗುಣಗಳಿಂದ ಶ್ರೇಷ್ಠರೋ, ತಮ್ಮ ವ್ಯಕ್ತಿತ್ವದಿಂದಾಗಿ ಶ್ರೇಷ್ಠರೋ ಅಂಥವ್ರ ಕೈ ಕೆಳಗೆ ಸೇವೆ ಮಾಡಬೇಕು. ನೌಕರಿ ಆಗಲಿ ಮತ್ತೆ ಯಾವುದೇ ಆಗಲಿ. ಆದರೆ ದುಷ್ಟರು ದುರ್ಗುಣದ ಆದವ್ರು ಏನಿರ್ತಾರೆ ಅವ್ರ ಕೈ ಕೆಳಗೆ ಇದ್ದುಕೊಂಡು ನಾವು ಸೇವೆ ಮಾಡೋದೇನಿಲ್ಲ, ಅದೊಂದು ದೊಡ್ಡ ದೌರ್ಭಾಗ್ಯ. ಅದು ಜೀವಮಾನ ಪೂರ ನಿಮ್ಮ ಮೈ ತಿಂತದೆ, ಅದು ಮೈ ಕತ್ತಿತದು, ಯಾವಾಗ ರಿಟೈರ್ಡ್ ಆಗ್ತೀನೋ ಅನ್ನಿಸ್ತದೆ. ಪ್ರೇಷ್ಯಂ ಪಾಪೀಯ ಸಾಮ್ಯಾತು ಸೂರ್ಯಂ ಚ ಪ್ರತಿಮೇಹತು. ಸೂರ್ಯನಿಗೆ ಎದುರಾಗಿ ನಿಂತ್ಕೊಂಡು ಮಲಮೂತ್ರ ವಿಸರ್ಜನೆ ಮಾಡುವ ಪಾಪ ಅವನಿಗೆ ಬರಲಿ, ಇದೊಂದು ದೊಡ್ಡ ಪಾಪನೇ. ಅದನ್ನು ನಾವು ಗಮನಿಸಬೇಕು. ಸೂರ್ಯಂಚ ಪ್ರತಿಮೇಹತು ಹಂತು ಪಾದೇನ ಗಾಂ ಸುತ್ತಾಂ. ಮಲಗಿದ ಆಕಳನ್ನ ಕಾಲಿನಿಂದ ಒದ್ದು ಆ ಪಾಪ ಕಟ್ಟಿಕೊಳ್ಳಿ. ಆ ಪಾಪಕ್ಕೂ ಕೂಡ ಹೆದರಬೇಕು. ಯಸ್ಯ ಆರ್ಯ ಅನುಮತೇಗತ ಅಂತ ಮತ್ತೆ 4ನೇ ಪಾದ ಮುಂದುವರೆದಿದೆ. ಮತ್ತೊಂದು ಎಂಥದ್ದು ಅಂತಂದ್ರೆ, ತನ್ನ ಸೇವಕರ ಕಡೆಯಿಂದ ಅಥವಾ ತನ್ನ ಕೈ ಕೆಲಸದವರ ಕಡೆಯಿಂದ ಬೇಕಾದಷ್ಟು ಕೆಲಸಗಳನ್ನೆಲ್ಲ ಮಾಡಿಕೊಂಡು ಅವನಿಗೆ ಪ್ರತಿಫಲ ಕೊಡೋ ಸಂದರ್ಭ ಬಂದಾಗ, ಸಂಬಳನೋ ಕೂಲಿನೋ ಏನೋ ಕೊಡೋ ಸಂದರ್ಭ ಬಂದಾಗ ಅವನಿಗೆ ಮೋಸ ಮಾಡಿಬಿಟ್ರೆ, ಯಾರಿಗೆ ನೀವು ಸಂಬಳ ಅಥವಾ ಕೂಲಿ ಕೊಡಬೇಕು, ಪಗಾರ ಕೊಡಬೇಕು ಅಂಥವನಿಗೆ ಕೆಲಸ ಮಾಡಿಸ್ಕೊಳ್ಳೋ ಸಂದರ್ಭದಲ್ಲಿ ಅವನನ್ನು ಚರ್ಮ ಸುರಿದು ಕೆಲಸ ಮಾಡಿಸ್ಕೋತೀರಿ. ಅವನಿಗೆ ಸಂಬಳ ಕೊಡೋ ಸಂದರ್ಭದಲ್ಲಿ ಅವನನ್ನು ನೀವು ದೂರ ಇಟ್ಬಿಟ್ರೆ, ಸರಿಯಾದ ಸಂಬಳ ಕೊಡದೇ ಇದ್ರೆ, ಅಥವಾ ಆತನಿಗೆ ನಿಮ್ಮ ದರ್ಪವನ್ನು ಬಳಕೆ ಮಾಡ್ಕೊಂಡು ಅವನನ್ನು ಓಡಿಸಿಬಿಟ್ರೆ ನಿಮ್ಗೆ ಎಂಥ ಪಾಪ ಬರಬೇಕು ಆ ಪಾಪ ನಮಗೆ ಬರಲಿ. ಇದನ್ನೆಲ್ಲ ಅವ್ರ ಜೀವನದಲ್ಲಿ ಅಳವಡಿಸ್ಕೊಂಡಿದ್ರೆ ಆದ್ರಿಂದ ಅವ್ರಿಗೆ ಅದೆಲ್ಲ ಒಮ್ಮೆಲೆ ನೆನಪಿಗೆ ಬಂತು ಆ ಭರತನಿಗೆ ಅವೆಲ್ಲ. ಮತ್ತೆಂಥದ್ದು ಅಂದ್ರೆ, ಪರಿಪಾಲಯಮಾನಸ್ಯ ರಾಜ್ಞೋ ಭೂತಾನಿ ಪುತ್ರವತ್ ಸತತಂ ದೃಶ್ಯತಾಂ ಪಾಪಂ ಯಸ್ಯ ಆರ್ಯ ಅನುಮತೇಗತಃ. ರಾಜದ್ರೋಹ ಅನ್ನೋದು ದೊಡ್ಡ ಪಾಪ. ಅದರಲ್ಲೂ ರಾಜ ಯೋಗ್ಯನಾಗಿದ್ರೆ, ನಿಮ್ಮ ಮಕ್ಕಳಂತೆ ಪಾಲನೆ ಮಾಡ್ತಿರ್ತಾನೆ ರಾಜನಾದವನು. ಅಂಥ ರಾಜನಿಗೆ, ನಿಮ್ಮ ತಂದೆಯಂತಿರುವಂಥ ರಾಜನಿಗೆ, ಅಷ್ಟ ದಿಕ್ಪಾಲಕರ ಸನ್ನಿಧಾನ ಇದ್ದಂಥ ರಾಜನಿಗೆ ನೀವೇನಾದರೂ ದ್ರೋಹ ಬಗೆದ್ರೆ ನಿಮಗೇನು ಪಾಪ ಬರಬೇಕು? ಆ ಪಾಪ ರಾಮನನ್ನು ಕಳಿಸ್ಲಿಕ್ಕೆ ಸಂಚು ಮಾಡಿದವ್ರಿಗೆ ಬರಲಿ. ಇದು ಪ್ರಜೆಗಳದಾಯ್ತು. ರಾಜನದ್ದು ಎಂಥದ್ದು ಅಂದ್ರೆ, ಬಲಿ ಷಡ್ಭಾಗ ಮುದ್ರಿತ್ಯ ನೃಪಸ್ಯ ಅರಕ್ಷತಃ ಪ್ರಜಾ ಅಧರ್ಮ ಯಸ್ಯ ಸಹ ಅಸ್ತು. ಪ್ರಜೆಗಳಿಂದ ಅವರ ಕಡೆಯಿಂದ ಟ್ಯಾಕ್ಸ್ ತಗೊಳ್ಳುವಂಥ ಸಂದರ್ಭ ಬಂದಾಗ ಬೇಕಾದಷ್ಟು ಮುತುವರ್ಜಿಯಿಂದ ಎಲ್ಲ ಥರದ ಕಾನೂನುಗಳನ್ನು ಹೇರಿ ಅವ್ರ ಕಡೆಯಿಂದ ಟ್ಯಾಕ್ಸ್ ತಗೊಳ್ತಾನೆ. ಆದರೆ ಅವರಿಗೆ ಸರಿಯಾದ ರಕ್ಷಣೆ ಕೊಡೋದಿಲ್ಲ. 6ನೇ ಭಾಗ ತಗೊಳ್ಬೇಕು ಅಂತ ಸೂಚನೆ ಇದೆ. ಸಾಮಾನ್ಯವಾಗಿ ಮನುಸ್ಮೃತಿ, ಪರಾಶರ ಸ್ಮೃತಿ ಎಲ್ಲ ಕಡೆ ಹೀಗೆ ಇದ್ದಿದ್ದು ನನಗೆ ನೆನಪು. ಬಲಿ ಷಡ್ಭಾಗ, ನಿಮ್ಮ ಆದಾಯದ 6ನೇ ಒಂದು ಭಾಗ, ಸುಮಾರು 1 ಅಣೆದಷ್ಟು, 1 ರೂಪಾಯಿಯಿಂದ 1 ಅಣೆದಷ್ಟು ರಾಜನಿಗೆ ಕಂದಾಯವಾಗಿ ಕೊಡಬೇಕು ಅಂತ ನಿಯಮ. ಅಷ್ಟನ್ನೇ ಅವ್ನು ತಗೋಬೇಕು, ಅದಕ್ಕಿಂತ ಹೆಚ್ಚು ತಗೊಳ್ಬಾರ್ದು. ಅದನ್ನು ತಗೊಂಡು ಕೂಡ ಪ್ರಜೆಗಳಿಗೆ ರಕ್ಷಣೆ ಕೊಡದೇ ಇದ್ರೆ ಅದೊಂದು ಪಾಪ. ಆ ಪಾಪ ರಾಮನನ್ನ ಕಾಡಿಗೆ ಕಳಿಸಲಿಕ್ಕೆ ಸಂಚು ಮಾಡಿದವನಿಗೆ ಬರಲಿ. ಮತ್ತೊಂದು ಎಂಥದ್ದು ಅಂದ್ರೆ, ಸಂಶ್ರುತ್ಯ ಚ ತಪಸ್ವಿಭ್ಯ ಸತ್ರೇವೈ ಯಜ್ಞ ದಕ್ಷಿಣಾಂ ತಾಂ ವಿಪ್ರಲಪತಾಂ. ಪುರೋಹಿತರನ್ನ ಅವ್ರ ಮನೆ ತನಕ ಹೋಗಿ ಕರ್ಕೊಂಡ್ಬಂದ್ರಿ, ದೊಡ್ಡ ಯಜ್ಞ ಮಾಡೋನಿದ್ದೇನೆ, ಶ್ರಾದ್ದ ಅಥವಾ ಏನೋ ಒಂದು ಮಾಡೋನಿದ್ದೇನೆ ಅಂತೇಳಿ, ಇಷ್ಟು ದಕ್ಷಿಣೆ ಕೊಡ್ತೀನಿ ಅಂತ ಅಂದ್ರೆ ಅವ್ರ ಮುಂದೆ, ಅಥವಾ ಕೊಡಬೇಕು ಅಂತ ಮನಸ್ಸಿನಲ್ಲಿ ಸಂಕಲ್ಪ ಮಾಡಿದ್ರಿ, ಅಥವಾ ಕೆಲವು ಕಡೆ ಶಾಸ್ತ್ರದಲ್ಲಿ ಇಷ್ಟು ದಕ್ಷಿಣೆ ಕೊಡಬೇಕು ಅಂತ ಇದೆ. ಏನೂ ಇಲ್ಲದೇ ಇದ್ರೆ ಸುತ್ತಮುತ್ತಲಿನ ಸಂಪ್ರದಾಯ ಆದ್ರೂ ನೋಡ್ಬೇಕಲ್ಲ. ನಮ್ಮ ಮನೆಗೆ ಬಂದು ಶ್ರಾದ್ದ ಮಾಡಿಸಿದವನಿಗೋ ಅಥವಾ ಏನೋ ಮದುವೆನೋ ಉಪನಯನೋ ಮಾಡಿಸಿದವನಿಗೆ ಅವನಿಗೆ ಎಷ್ಟು ದಕ್ಷಿಣೆ ಕೊಡಬೇಕು ಅಂತ ನಾವೇ ಒಂದು ಸಾಮಾನ್ಯ ಜ್ಞಾನದ ಮೂಲಕ ಕೊಡಬೇಕಲ್ಲ. ಕೊಡ್ತೇನೆ ಅಂತ ಪ್ರತಿಜ್ಞೆ ಮಾಡಿ ಎಲ್ಲ ಮುಗಿದ ಮೇಲೆ ಅಪಲಪತ ನಾ ಕೊಡ್ತೇನೆ ಅಂತ ಅಂದಿದ್ದಿರಲಿಲ್ಲ, ಹೋಗ್ಬಿಡ್ರಿ ನೀವು ಜಾಗ ಖಾಲಿ ಮಾಡ್ರಿ ಅಂತ ಪುರೋಹಿತನ ಕಳಿಸಿಬಿಟ್ರೆ ಯಜಮಾನನಿಗೆ ಎಂಥ ಪಾಪ ಬರ್ತದೋ ಅದೇ ಪಾಪ ರಾಮನನ್ನ ಕಾಡಿಗೆ ಕಳಿಸ್ಲಿಕ್ಕೆ ಸಂಚು ಮಾಡಿದವ್ರಿಗೆ ಬರಲಿ. ಪಾಪ ಬರೋದು ಅಷ್ಟೇ ಅಲ್ಲ, ಮಾಡಿದ ಯಜ್ಞ ಶ್ರಾದ್ದ ಇವೆಲ್ಲ ಹಾಳಾಗಿ ಹೋಗ್ತದೆ, ಅದೆಲ್ಲ ಹೊಳೆಯಲ್ಲಿ ಹೋಮ ಮಾಡಿದಂತೆ ತೊಳೆದು ಹೋಗ್ತದೆ ಅಂತ ಕೂಡ ತಿಳ್ಕೊಳ್ಬೇಕು. ಇನ್ನೊಂದೇನು, ಅವನು ಕ್ಷತ್ರಿಯ ಆದ್ರಿಂದ ಇದನ್ನು ನೆನಪು ಮಾಡ್ಕೊಂಡ. ಕ್ಷತ್ರಿಯರ ಧರ್ಮ ಎಂಥದ್ದು ಅಂದ್ರೆ, ರಣಾಂಗಣದಲ್ಲಿ ಆನೆ, ಕುದುರೆ, ರಥ, ಕಾಲಾಳುಗಳು ಇದೆಲ್ಲ ತುಂಬಿರ್ತದೆ. ಅಂಥ ರಣಾಂಗಣದಲ್ಲಿ ಕ್ಷತ್ರಿಯನಾದವನು ಸರಿಯಾದ ಧರ್ಮದಿಂದ ಹೋರಾಡಬೇಕು.
ಧರ್ಮ ಬಿಟ್ಟು ಯುದ್ಧ ಮಾಡಿದರೆ ಅವನಿಗೇನು ಪಾಪ ಬರ್ತದೋ ಅದೇ ಪಾಪ ರಾಮನನ್ನು ಕಾಡಿಗೆ ಕಳಿಸಿದವರಿಗೆ ಬರಲಿ. ಇನ್ನು ಗುರುವಿನ ಬೋಧನೆ ಅಂತ ಏನು ಹೇಳಿದ್ನಲ್ಲ, ಅದನ್ನ ಮತ್ತೊಂದ್ಸರಿ ಹೇಳ್ತಾನೆ. ಹಿಂದೆ ಶಾಸ್ತ್ರಾನುಗ ಬುದ್ಧಿ, ಶಾಸ್ತ್ರವನ್ನು ಅಧ್ಯಯನ ಮಾಡಿದ ಬುದ್ಧಿ ಹಾಳಾಗಲಿ ಅಂತ ಅಷ್ಟೇ ಹೇಳಿದ. ಇಲ್ಲಿ ಗುರುಗಳಿಂದ ಅಧ್ಯಯನ ಮಾಡಿದ್ದು ಅಂತ ಒಂದು ಪ್ರತ್ಯೇಕವಾಗಿ ಹೇಳ್ತಾನೆ. ಮತ್ತೆ ಉಪದಿಷ್ಟಂ ಸುಸೂಕ್ಷ್ಮಾರ್ಥಂ, ಗುರುಗಳ ಕಡೆ ಬಹಳ ಶ್ರಮಪಟ್ಟು ದೀರ್ಘಕಾಲದವರೆಗೆ ಎಲ್ಲ ಸೂಕ್ಷ್ಮ ವಿಷಯಗಳನ್ನು ಅಧ್ಯಯನ ಮಾಡಿದ್ದೀರಿ. ಆದರೆ ಸ ನಾಶಯೇ, ಅದನ್ನೆಲ್ಲ ಹಾಳು ಮಾಡ್ಕೊಳ್ಳಿ ಅವನು, ರಾಮನನ್ನು ಕಾಡಿಗೆ ಕಳಿಸಿದಂಥ ವ್ಯಕ್ತಿ. ಇನ್ನೊಂದು ಎಲ್ಲಕ್ಕಿಂತ ದೊಡ್ಡ ಪಾಪ ಏನಂದ್ರೆ, ಪಟ್ಟಾಭಿಷಿಕ್ತನಾದಂತಹ ರಾಮನನ್ನು ನೋಡೋದೇನಿದೆ ದೊಡ್ಡ ಪುಣ್ಯ ಅದು. ಆ ಪುಣ್ಯ ಇವನಿಗೆ ಸಿಗದೆ ಹೋಗಲಿ. ರಾಮನ ಯಾರಿಗೆ ಕಾಡಿಗೆ ಕಳಿಸಿದ್ರಲ್ಲ ಅವನಿಗೆ ಆ ಪುಣ್ಯ ಸಿಗದೆ ಹೋಗಲಿ. ಇದನ್ನು ಸ್ವಲ್ಪ ಗಮನಿಸಬೇಕು. ವ್ಯೂಢಘಾಸ್ವಂಸಂ ಚಂದ್ರಾರ್ಥ ಸಮತೇಜಸಂ ದ್ರಾಕ್ಷೀದ್ ರಾಜ್ಯಸ್ಥಂ ಆಸೀನಂ, ಸಿಂಹಾಸನದ ಮೇಲೆ ರಾಮನನ್ನು ಕೂಡಿಸಿ ಅವನಿಗೆ ಪಟ್ಟಾಭಿಷೇಕ ಮಾಡುವುದು ಮತ್ತು ಆ ದೃಶ್ಯವನ್ನು ನೋಡೋದೇನಿದೆ ಅದೊಂದು ದೊಡ್ಡ ಭಾಗ್ಯ. ಅದಕ್ಕಾಗಿಯೇ ರಾಮನ ನವಮಿಯನ್ನು, ಆಮೇಲೆ ರಾಮನ ಪಟ್ಟಾಭಿಷೇಕವನ್ನು ಇತ್ಯಾದಿಗಳನ್ನು ಅಷ್ಟು ಸಂಭ್ರಮದಿಂದ ಆಚರಣೆ ಮಾಡೋದು, ಅದರಲ್ಲಿ ಪಾಲ್ಗೊಳ್ಳೋದು, ಇದೆಲ್ಲ ಆಚರಣೆಗೆ ಬಂತು. ಆವತ್ತಿನ ಕಾಲದಲ್ಲಿ ರಾಮ ಪಟ್ಟಾಭಿಷೇಕ ಮಾಡಿಸ್ಕೊಂಡಾಗ ಅದನ್ನೆಲ್ಲರಿಗೂ ನೋಡ್ಲಿಕ್ಕೆ ಅನುಕೂಲ ಆಗಿತ್ತೋ ಇಲ್ಲ. ಉಳಿದವರು ಅಂತಹ ಪಟ್ಟಾಭಿಷೇಕ ಮಹೋತ್ಸವಗಳು, ಸಿಂಹಾಸನ ಅಧಿರೋಹಣ ಮಹೋತ್ಸವಗಳು ಅದರಲ್ಲಷ್ಟು ಆಸಕ್ತಿಯಿಂದ ಪಾಲ್ಗೊಳ್ಳೋದು. ಅವ್ರದ್ದಷ್ಟೇ ಅಲ್ಲ, ರಾಘವೇಂದ್ರ ಸ್ವಾಮಿಗಳಂತವರು ಕೂಡ ವೇದಾಂತ ಸಿಂಹಾಸನದಲ್ಲಿ ಕೂತ್ಕೊಳ್ಳೋದನ್ನ ಅಷ್ಟು ವಿಜೃಂಭಣೆಯಿಂದ ನಾವು ಪ್ರತಿ ವರ್ಷ ಆಚರಣೆ ಮಾಡೋದೇನಿದೆ ಅದಕ್ಕೆಲ್ಲ ಅಷ್ಟು ಮಹತ್ವ ಇದೆ. ಅದೊಂದು ಪುಣ್ಯಕರವಾದ ಕೆಲಸ, ಜೀವನದ ಭಾಗ್ಯ ಅದು ಅಂತ ಭಾವಿಸ್ತಿದ್ರು. ಪಾಯಸಂ ಕಸರಂ ಛಾಗಂ ವೃಥಾ ಸಹ ಅಶ್ನಾತು ನಿರ್ಘಣ. ಮನುಷ್ಯ ಮಾಂಸ ಇತ್ಯಾದಿಗಳನ್ನು ಭಕ್ಷಣೆ ಮಾಡಬೇಕಾದ್ರೆ ಅದಕ್ಕೊಂದು ನಿಮಿತ್ತ ಬೇಕು. ಯಾವುದೊಂದು ಶ್ರಾದ್ದವೋ ಯಜ್ಞನೋ ಇಂಥದ್ದು ನಿಮಿತ್ತ ಬೇಕು. ಯಾವ ನಿಮಿತ್ತನೂ ಇಲ್ಲದೆ ಮಾಂಸ ಭಕ್ಷಣೆ ಮಾಡಿ ಆತ ಪಾಪ ಹೊಂದಲಿ ಅಂತ ಭರತ. ಅದೇನಂದ್ರೆ ಪಾಯಸ, ಆಮೇಲೆ ಆಡಿನ ಮಾಂಸ, ಎಳ್ಳಿನ ಅನ್ನ, ಇದನ್ನೆಲ್ಲವನ್ನು ಕೂಡ ವೃಥ, ಏನೋ ಯಜ್ಞ ಶ್ರಾದ್ದ ಮೊದಲಾದಂಥ ನಿಮಿತ್ತ ಇಲ್ಲದೆ ಅದನ್ನೆಲ್ಲ ತಿಂದು ಆತ ಪಾಪಕ್ಕೆ ಭಾಗಿದಾರನಾಗಲಿ. ರಾಮನನ್ನು ಕಾಡಿಗೆ ಕಳಿಸಿದವನು. ಗಾಶ್ಚ ಸ್ಪೃಶಪ ಪಾದೇನ, ಗೋವನ್ನ ಕಾಲಿನಿಂದ ಆತ ಮುಟ್ಟಿ ಪಾಪಕ್ಕೆ ಭಾಗಿದಾರನಾಗಲಿ ಅಂತ ಹೇಳಿದ. ಮತ್ತೊಮ್ಮೆ ಗುರುಜನರನ್ನು ನಿಂದನೆ ಮಾಡಲಿ, ಗುರುನ್ ಪರಿವದೇ ಸ್ವಯಂ, ಆ ಪಾಪ ಕಟ್ಕೊಳ್ಳಿ. ಮಿತ್ರೇ ದೃಶ್ಯೇತ, ಮಿತ್ರದ್ರೋಹ ಮಾಡಿ ಆ ಪಾಪ ಕಟ್ಕೊಳ್ಳಿ. ಮತ್ತೊಂದೆಂಥದ್ದು, ವಿಶ್ವಾಸಾತ್ ಕಥಿತಂ ಕಿಂಚಿತ್ ಪರಿವಾದಂ ಮಿಥಃ ಕ್ವಚಿತ್ ವಿವೃಣೋತು ಸಹ ದುಷ್ಟಾತ್ಮ ಯಸ್ಯ ಆರ್ಯ ಅನುಮತೇ ಗತಃ. ನಿಮ್ಮ ಸ್ನೇಹಿತರೇನಾದರೂ ನಿಮಗೆ ನಿಮ್ಮ ಮೇಲೆ ವಿಶ್ವಾಸ ಇಟ್ಟು ಅದೇನಾದರೂ ಸೂಕ್ಷ್ಮವಾದ ರಹಸ್ಯವನ್ನು ಹೇಳಿರ್ತಾರೆ, ತಮ್ಮ ಕುಟುಂಬಕ್ಕೋ ತಮಗೋ ಸಂಬಂಧಪಟ್ಟಿದ್ದನ್ನು, ಅದನ್ನು ನೀವು ವಿಶ್ವಾಸ ದ್ರೋಹ ಮಾಡಿ ಆ ಸಂಗತಿಯನ್ನು ಎಲ್ಲ ಕಡೆ ಬಹಿರಂಗ ಮಾಡ್ತಾ ಹೋದರೆ ನಿಮಗೇನು ಪಾಪ ಬರಬೇಕು? ಆ ಪಾಪ ರಾಮನ ರಾಡಿಗೆ ಕಟ್ಟಿದವನಿಗೆ ಬರಲಿ. ನೀವು ಮಾಡಿದಂಥ ಉಪಕಾರವನ್ನ ನಾನು ನೆನಪಲ್ಲಿಟ್ಕೊಂಡು ಅದಕ್ಕೊಂದು ಪ್ರತ್ಯುಪಕಾರ ಮಾಡೋದು ಅಥವಾ ಕೊನೆ ಪಕ್ಷ ಅಪಕಾರ ಮಾಡದೇ ಇರೋದು, ಇದು ಮನುಷ್ಯನ ಲಕ್ಷಣ. ಉಪಕಾರವನ್ನು ಮಾಡೋದು ಇರಲಿ, ಅಪಕಾರವನ್ನು ಮಾಡಿಬಿಟ್ರೆ, ಆ ಪ್ರತ್ಯುಪಕಾರವನ್ನು ಮಾಡೋದನ್ನು ಮರೆತರೆ ಅದರಿಂದ ಏನು ಪಾಪ ಬರಬೇಕು? ಆ ಪಾಪ ರಾಮನನ್ನು ಕಾಡಿಗೆ ಕಳಿಸಿದವನಿಗೆ ಬರಲಿ. ಮತ್ತೊಬ್ಬರು ಮಾಡಿದಂಥ ಉಪಕಾರವನ್ನು ಆತ ಮರೆಯಲಿ. ಸಾಧು ಸತ್ಪುರುಷರಿಂದ ಆತ ಪರಿತ್ಯಕ್ತನಾಗಲಿ. ಇವರು ಅದನ್ನು ಬಯಸ್ತಿದ್ರು. ಗಮನಿಸ್ಬೇಕು ಇದನ್ನು. ಲೋಕೇ ಭವತು ವಿದ್ವೇಷ್ಯ, ಸಾಧು ಸಜ್ಜನರ ಸಮಾಗಮ ನಮ್ಗೆ ಯಾವತ್ತೂ ಕೂಡ ಆಗಬೇಕು, ಸಜ್ಜನರ ನಡುವೆ ನಾವು ಇರಬೇಕು ಅಂತ ಅವ್ರು ಬಯಸ್ತಿದ್ರು. ಅಂದ್ರೆ ನಾವು ಸನ್ಮಾರ್ಗದಲ್ಲಿ ಇರ್ತೇವೆ ಅಂತ ಅವ್ರು ಬಯಸ್ತಿದ್ರು. ಯಾವತ್ತೂ ಕೂಡ ದುಷ್ಟ ಕೆಲಸಗಳನ್ನೇ ಆತ ಮಾಡ್ಕೊಂಡು ಹೋಗುವಂತಾಗಲಿ. ಇನ್ನೊಂದು, ರಾಮ ಯಾರ ಕಾರಣದಿಂದ ಈ ಕಾಡಿಗೆ ಹೋದ್ನೋ ಅವನಿಗೆ ಮೃಷ್ಟಾನ್ನವನ್ನು ತಿಂದಂತ ಪಾಪ ಬರಲಿ. ಮೃಷ್ಟಾನ್ನವನ್ನು ತಿಂದ್ರೆ ಎಂತ ಯಾಕೆ ಪಾಪ ಬರಬೇಕು ಅಂತಂದ್ರೆ, ನೀವೊಬ್ಬರೇ ಮೃಷ್ಟಾನ್ನ ತಿಂದ್ರೆ ಬರೋದು ಪಾಪ ಅಷ್ಟೇ. ನಿಮ್ಮ ಮನೆಯಲ್ಲಿ ಪೂರ್ಣವಾದಂತಹ ಕುಟುಂಬ ಇದೆ, ಸೇವಕರಿದ್ದಾರೆ, ಆಳು ಕಾಳುಗಳಿದ್ದಾರೆ, ಬಂಧು ಬಾಂಧವರಿದ್ದಾರೆ. ಮೃಷ್ಟಾನ್ನ ತಯಾರು ಮಾಡಿಕೊಂಡು ನೀವೊಬ್ಬರೇ ಭೋಜನ ಮಾಡಿದರೆ ಅಥವಾ ನಿಮ್ಮ ಕುಟುಂಬದವ್ರು ಮಾತ್ರ
ಉಳಿದವರಿಗೆ ಕೊಡದೆ ಕುಟುಂಬದವ್ರು ಮಾತ್ರ ಭೋಜನ ಮಾಡಿದರೆ, ಅಥವಾ ಕುಟುಂಬದವರಿಗೂ ಕೊಡದೆ ನೀವು ಒಬ್ಬರೇ ಮೃಷ್ಟಾನ್ನ ಭೋಜನ ಮಾಡಿದರೆ ನಿಮ್ಗೇನು ಪಾಪ ಬರಬೇಕು? ಅದು ರಾಮನಿಗೆ ದ್ರೋಹ ಮಾಡಿದವರಿಗೂ ಬರಲಿ. ಇದು ಬಹಳ ಮಹತ್ವ ಶ್ಲೋಕ ಅನಿಸ್ತದೆ ನನಗೆ. ಅಪ್ರಾಪ್ಯ ಸದೃಶಾನ್ ದಾರಾನ್ ಅನಪತ್ಯ ಪ್ರಮೀಯತಾಂ ಅನವಾಪ್ಯ ಕ್ರಿಯಾಂ ಧರ್ಮ್ಯಾಂ ಯಸ್ಯ ಆರ್ಯ ಅನುಮತೆ ಗತಃ. ಮನುಷ್ಯ ನಾನಾ ಥರದ ದುಷ್ಪರಿಣಾಮಗಳನ್ನು ಈಗ ಅನುಭವಿಸ್ತಿರ್ತಾನೆ. ಇದು ನನಗೆ ಹೀಗೆ ಯಾಕೆ ಆಯಿತು ಈ ಜನ್ಮದಲ್ಲಿ ಅಂತ ಅವ್ನಿಗೆ ಗೊತ್ತಾಗೋದಿಲ್ಲ. ಅವನಿಗೆ ಅಂಥದಕ್ಕೆ ಬೇಕಾದಂಥ ಪಾಪಗಳನ್ನು, ಅದಕ್ಕೆ ಬೀಜಭೂತವಾದಂಥ ಪಾಪಗಳನ್ನು ಹಿಂದೆ ಯಾವಾಗೋ ಮಾಡಿರ್ತಾನೆ. ಇದೇ ಜನ್ಮದಲ್ಲಿ ಕೆಲವು ಮಾಡಿರ್ಬೋದು, ಹಿಂದೆ ಯಾವಾಗೋ ಮಾಡಿದ್ದಿರ್ಬೋದು. ಅಂಥದ್ದೊಂದು ಪಾಪವನ್ನು ಭರತದಲ್ಲಿ ಸೂಚನೆ ಮಾಡ್ತಾನೆ. ಮನುಷ್ಯನಿಗೆ ರಾಮ ಅಂದರೆ ರಾಮನನ್ನು ಯಾಕೆ ಕಾಡಿಗೆ ಕಳಿಸಿದ್ದಾನಲ್ಲ, ಆ ಮನುಷ್ಯನಿಗೆ ಮುಂದೊಂದು ಜನ್ಮದಲ್ಲಿ ಅಥವಾ ಅದೇ ಜನ್ಮದಲ್ಲಿ ಅವನಿಗೆ ಎಲ್ಲ ರೀತಿಯಿಂದ ಅನುಕೂಲವಾದಂತಹ ಪತ್ನಿ ಸಿಗದೇ ಹೋಗಲಿ, ಅವನಿಗೆ ಯೋಗ್ಯರಾದಂತಹ ಮಕ್ಕಳು ಸಿಗದೇ ಹೋಗಲಿ, ಮತ್ತು ಒಂದು ವೇಳೆ ಮಕ್ಕಳು ಹುಟ್ಟಿದ್ರು ಕೂಡ ಅವರು ಅವನಿಗೆ ಬೇಕಾದಂಥ ಶ್ರಾದ್ದ ಉತ್ತರ ಕ್ರಿಯೆ ಇತ್ಯಾದಿಗಳನ್ನು ಮಾಡದೆ ಅವನಿಗೆ ದುಃಖ ಮಾಡುವಂತಾಗಲಿ. ಅಂತ ಮಹತ್ವದ ಶ್ಲೋಕ ಅದು. ಯಾಕೆ ಮನುಷ್ಯನಿಗೆ ಹಾಗಾಗ್ತದೆ? ಅನುಕೂಲವಾದ ಪತ್ನಿ ಇರ್ತಾವೆ ಎಲ್ಲರಿಗೂ. ಅನುಕೂಲವಾದ ಪತ್ನಿ ಯಾಕಿರೋದಿಲ್ಲ? ಧರ್ಮ ಮಾಡಬೇಕು ಅಂತ ಅಂದ್ಕೋತೀರಿ, ಏನೋ ಶಾಸ್ತ್ರ ಪ್ರವಚನ ಶ್ರವಣ ಮಾಡಬೇಕು ಅಂತ ಅಂದ್ಕೋತೀರಿ. ನಿಮ್ಮ ಪತ್ನಿ ನಿಮ್ಗೆ ಅನುಕೂಲ ಮಾಡಿಕೊಡೋದಿಲ್ಲ. ಯಾಕೆ ಮಾಡಿಕೊಡೋದಿಲ್ಲ? ಇದೊಂದು ಪಾಪ. ಇಂಥವು ನೂರಾರು, ಇದೊಂದೇ ಅಲ್ಲ, ಇಂಥವು ನೂರಾರು. ನಾವೆಲ್ಲ ಶಾಸ್ತ್ರದಲ್ಲಿ ಪಂಡಿತರು, ಧರ್ಮ ಮಾರ್ಗ ಅನುಸಾರಿಗಳಲ್ಲ, ಸರಿ. ನಮ್ಮ ಮಕ್ಕಳು ಅವ್ರು ವರ್ತನೆ ನೋಡಿದ್ರೆ ನಮ್ಗೆ ಹೀಗೆ ಅನಿಸ್ತದೆ, ನಾಳೆ ನಮಗೆ ಶ್ರಾದ್ದ ಮಾಡ್ತಾರೋ ಇಲ್ಲ ಅನಿಸುತ್ತೆ ಎಷ್ಟೋ ಜನರಿಗೆ. ನೀವು ಯಾರ್ದಾರ ಬಾಯಿಂದ ಕೇಳಿದ್ದಿರ್ಬೇಕು. ಯಾಕೆ ಹಾಗೆಲ್ಲ ಅನಿಸ್ತದೆ ಅಂದರೆ ಇಂಥ ಪಾಪಗಳಿಂದ. ವ್ಯರ್ಥವಾಗಿ ರಾಮನನ್ನ ಕಾಡಿಗೆ ಕಳಿಸಿದ್ರಲ್ಲ, ಅಂಥ ಪಾಪಗಳ ಪ್ರತಿಫಲ ಇದೆಲ್ಲ. ಅದಕ್ಕಾಗಿ ಮನುಷ್ಯ ಏನು ಮಾಡಬೇಕು ಅಂದರೆ, ರಾಮನವಮಿ ಅಂತ ಉತ್ಸವಗಳು, ರಾಘವೇಂದ್ರ ಸ್ವಾಮಿಗಳು ಪಟ್ಟಾಭಿಷೇಕ, ವರ್ಧಂತಿ ಇತ್ಯಾದಿ ಉತ್ಸವಗಳಲ್ಲಿ ಪಾಲ್ಗೊಳ್ಳೋದೇನಿದೆಯಲ್ಲ, ಆ ಪಾಲ್ಗೊಳ್ಳೋ ಸಂದರ್ಭದಲ್ಲಿ ನಮ್ಗೆ ಇದೆಲ್ಲ ನೆನಪಿರ್ಬೇಕು. ಯಾವ ಪಾಪಕ್ಕೆ ಪರಿಹಾರಕ್ಕಾಗಲ್ಲ. ನಾವು ಸುಮ್ಮನೆ ಸಂಭ್ರಮ ಗೌಜು ಗದ್ದಲಗಳನ್ನು ಮಾಡಿ ಭೋಜನ ಮಾಡಿ ಎದ್ದು ಬಿಡೋದಕ್ಕಿಂತ ಇಂಥವು ನಾವು ಮಾಡಿದ ಎಷ್ಟೋ ಪಾಪಗಳು ಇರ್ತಾವೆ. ಹೇಳುವ ನನಗೂ ಇರ್ಬೋದು, ಕೇಳುವ ನಿಮಗೂ ಇದ್ದಿರ್ಬೋದು. ನಮಗೆ ಗೊತ್ತಿರೋದಿಲ್ಲ ಯಾವಾಗ ನಾವು ಏನು ಪಾಪ ಮಾಡಿದ್ವಿ ನಮಗೇನು ಗೊತ್ತಿರ್ತದೆ. ನಾವು ಪಾಲ್ಗೊಳ್ಳುವಂಥ ಧಾರ್ಮಿಕ ಆಚರಣೆಗಳೇನಿದೆ, ಅದು ಯಾವುದೇ ಕೃಷ್ಣಾಷ್ಟಮಿ ಇದ್ದಿರ್ಬೋದು, ಮತ್ತು ಶಿವರಾತ್ರಿ ಇದ್ದಿರ್ಬೋದು, ಮತ್ತು ಯಾವುದೋ ಇದ್ದಿರ್ಬೋದು, ಯಾವುದೋ ಪಟ್ಟಾಭಿಷೇಕ, ರಥೋತ್ಸವ, ಯಾವುದೇ ಇದ್ದಿರ್ಬೋದು. ನಾವು ಮಾಡಿದಂಥ ಪಾಪಗಳಿಗೆ ಅದೆಲ್ಲ ಪರಿಹಾರಕ ಅಂತ ತಿಳ್ಕೊಳ್ಬೇಕು. ಮತ್ತು ಒಂದು ವೇಳೆ ಆ ಸಂದರ್ಭದಲ್ಲಿ ನಾವು ಸರಿಯಾದ ರೀತಿಯಿಂದ ಭಾಗವಹಿಸಲಿಲ್ಲ, ಭಕ್ತಿ ಶ್ರದ್ಧೆಗಳಿಂದ ಭಾಗವಹಿಸಲಿಲ್ಲ, ಅದನ್ನೇನೋ ಹಾಳು ಮಾಡಿದ್ವಿ ಅಂಥ ಉತ್ಸವಗಳನ್ನು, ಅದರ ಪರಿಣಾಮವಾಗಿ ಕೂಡ ಇಂಥ ಅನಾಹುತಗಳನ್ನು ಮುಂದೆ ಅನುಭವಿಸ್ತೀವಿ. ಇದನ್ನು ತಿಳ್ಕೊಳ್ಬೇಕು. ಮಾತ್ತಮಶ್ಚಂತತಿಂ ದ್ರಾಕ್ಷೇತ್ ಸ್ವೇಷು ದಾರೇಶು ದುಃಖಿತಃ ಆಯುಷ್ ಸಮಗ್ರಮಪ್ರಾಪ್ಯ ಯಸ್ಯ ಆರ್ಯ ಅನುಮತೆ ಗತಃ. ಅಂಥದ್ದೇ ಮತ್ತೊಂದು ಮಹತ್ವದ ಶ್ಲೋಕ. ಅದೇನೆಂದರೆ, ಆತ ಮದುವೆನೂ ಮಾಡ್ಕೊಂಡ, ಆದರೆ ಅವನಿಗೆ ಮಕ್ಕಳೇ ಆಗದೆ ಹೋಗಲಿ, ಸಂತಾನ ಆಗದೆ ಹೋಗಲಿ, ಬೇಗ ಆತ ಮರಣ ಹೊಂದಿಬಿಡಲಿ. ಆ ಮನುಷ್ಯ ಯಾರು ರಾಮನನ್ನು ಕಾಡಿಗೆ ಕಳಿಸಿದ್ರು ಆತ. ರಾಜರನ್ನು ಕೊಲೆ ಮಾಡಿದ್ರಿಂದ, ರಾಜರು, ಹೆಂಗಸರು, ಬಾಲಕರು, ವೃದ್ಧರು ಇವರನ್ನು ಕೊಲೆ ಮಾಡಿದ್ರಿಂದ ಏನು ಪಾಪ ಬರಬೇಕು? ಸ್ವಾಮಿ ಭಕ್ತನಾದಂಥ ನಿಮಗೆ ನಿಷ್ಠನಾದಂಥ ಆಳನ್ನು ತಿರಸ್ಕಾರ ಮಾಡೋದ್ರಿಂದ ಏನು ಪಾಪ ಬರಬೇಕು? ಅದೆಲ್ಲ ಪಾಪ ರಾಮನನ್ನು ಕಾಡಿಗೆ ಕಳಿಸ್ಲಿಕ್ಕೆ ಸಂಚು ಮಾಡಿದವನಿಗೆ ಬರಲಿ ಅಂತ ನಾನು. ಹಿಂದಿನ ಕಾಲದಲ್ಲಿ ವ್ಯಾಪಾರ ಇತ್ತು ಎಲ್ಲ ಕಡೆ. ಅದು ವ್ಯಾಪಾರ ಮಾಡಬೇಕಾದ್ರೆ ಯಾವ ವಸ್ತುಗಳನ್ನು ವ್ಯಾಪಾರ ಮಾಡಬೇಕು, ಅದರಿಂದ ದುಡ್ಡು ಗಳಿಸ್ಬೇಕು, ಅದನ್ನು ತಮ್ಮ ಕುಟುಂಬ ಪೋಷಣೆ ಉಪಯೋಗ ಮಾಡ್ಕೋಬೇಕು, ಯಾವುದನ್ನು ಮಾಡಬಾರ್ದು ಅಂತ ಅನ್ನೋದ್ರ ಬಗ್ಗೆ ಅವ್ರಿಗೊಂದು ಎಚ್ಚರ ಇತ್ತು. ಅಂಥದ್ದೊಂದು ಶ್ಲೋಕ ಇದೆ. ಅದೆಲ್ಲ ಆ ಸಂದರ್ಭದಲ್ಲಿ ಅವನಿಗೆ ನೆನಪು ಬಂತಿರೋದೊಂದು ದೊಡ್ಡ ಆಶ್ಚರ್ಯ. ಎಲ್ಲ ಏನು ಬೇಕಾದರೂ ಓದಿದ್ರು ಆ ಸೂಕ್ಷ್ಮ ಸಂದರ್ಭದಲ್ಲಿ ನೆನಪಿಗೆ ಬಂತಲ್ಲ. ಅದೇನೆಂದರೆ, ಅರಗು, ಜೇನುತುಪ್ಪ, ಮಾಂಸ, ಲೋಹ ಮತ್ತು ವಿಷ ಇವುಗಳನ್ನು ಮಾರಿ ಅದರ ಮೂಲಕವಾಗಿ ತನ್ನ ಕುಟುಂಬವನ್ನು ಯಾರು ಪೋಷಣೆ ಮಾಡ್ತಾನೆ ಅವನಿಗೆ ಬರುವಂಥ ಪಾಪ ರಾಮನನ್ನು ಕಾಡಿಗೆ ಕಳಿಸಿದವನಿಗೆ ಬರಲಿ. ಹಾಂ, ಬೇಕಾದ್ರೆ ದಾನ ಕೊಡಿ, ಮಾರಬೇಡಿ. ಅದೇನಂದ್ರೆ ಈಗ ಅದಕ್ಕೆ ಆ ಕಾಲದಂತ ಹೇಳಿದೆ. ಮುಂದೊಂದು ಕಾಲಕ್ಕೆ ಏನಾಗ್ತದೆ ಅಂದರೆ, ಈಗ ನಿಮ್ಗೆ ಒಳ್ಳೆ ಜಂತುಪ್ಪ ಬೇಕು ಅಥವಾ ನನಗೂ ಬೇಕು ಅಂತ ತಿಳ್ಕೊಳ್ರಿ. ಅವಾಗ ಖರೆ ನಾವು ನಮ್ಗೆ ಯಾರಾದ್ರೂ ನೀವು ಅದನ್ನು ಮಾರಬೇಡಿ ಅಂತ ನಾವು ಉಳಿದವ್ರಿಗೆ ಹೇಳೋದು ಹೇಗೆ?
ಅದಕ್ಕೆ ಅದಕ್ಕೊಂದು ಒಂದು ಪರಿಹಾರ ಇದೆ. ಆಗಿನ ಕಾಲದವ್ರಿಗೆ ಇತ್ತು. ಅಲ್ಲ ಈಗೇನು ಮಾಡಬೇಕು ಸಂದರ್ಭಕ್ಕೆ ಕೇಳಿದ್ರಿ ನೆನಪಿಗೆ ಅಂತ ಹೇಳ್ತೀನಿ. ಈಗ ಮಾರುದಂದ್ರೆ ಗೊತ್ತಿಲ್ಲ, ಧಾರಣೆ ಮಾಡ್ತಿದ್ರು ಅವರು. ಅದಷ್ಟೇ ಅಲ್ಲ ಈಗೀಗನೂ ಕೂಡ ಈಗ ಒಂದು 10-20 ವರ್ಷದಿಂದನೂ ಕೂಡ ಹಾಲು ಮಾರಾಟ ಮಾಡ್ತಿರ್ಲಿಲ್ಲ. ಬೇಕಾದ್ರೆ ಯಾರು ಕೊಡ್ತಿದ್ರು, ಹಾಗೆ ತಾವೇ ತಿಂದು ಖಾಲಿ ಮಾಡ್ತಿದ್ರು. ಮನೆ ಕುಟುಂಬ ದೊಡ್ಡದಿರ್ತಿತ್ತು. ಈ ನಮ್ಮ ಹಿಂದಿನ ತಲೆಮಾರಿನವ್ರಿಗೆ ಅದು ಗೊತ್ತಿರ್ತದೆ. ಹ್ಞೂ ಅದನ್ನ ಮಾಡಬಾರ್ದು ಅಂತ. ಆದ್ರೆ ಏನು ಮಾಡಬೇಕು, ಕೆಲವು ಸಂದರ್ಭ ನಿಮ್ಗೆ ಹಾಲು ಬೇಕು. ಆಗಿನ ಕಾಲಕ್ಕೆ ಅದೇನಿತ್ತಂದ್ರೆ ಹಾಲು ತಗೊಳ್ಳೋರು ಯಾರು ಇರ್ತಿರ್ಲಿಲ್ಲ, ಮಾರಾಟ ಮಾಡೋರು ಇರ್ತಿರ್ಲಿಲ್ಲ. ಈಗ ನಿಮ್ಗೆ ಹಾಲು ಬೇಕು, ಜೇನುತುಪ್ಪನೇ ಬೇಕು. ಈ ಕಾಲ ಬದಲಾಗಿದೆ. ಅದಕ್ಕೆ ಏನು ಮಾಡಬೇಕು ಅಂತಂದ್ರೆ ಮತ್ತು ಕೆಲವು ಸಂಗತಿಗಳು, ಶಾಲಗ್ರಾಮವನ್ನು ಮಾರಬಾರ್ದು, ಖರೀದಿ ಮಾಡಬಾರ್ದು, ಅದನ್ನು ಪೂಜೆ ಮಾಡಬಾರ್ದು ಅಂತಿದೆ. ದೇವರ ಪ್ರತಿಮೆಗಳನ್ನು ಮಾರಾಟ ಮಾಡಬಾರ್ದು ಮತ್ತು ಅದನ್ನು ಖರೀದಿ ಮಾಡಿ ಅದನ್ನು ಪೂಜೆ ಮಾಡಬಾರ್ದು ಅಂತ ಕೂಡ ಕೆಲವರು ಹೇಳ್ತಾರೆ. ಕೆಲವರು ನಡೀತದೆ, ದೇವರ ಪ್ರತಿಮೆಗಳಿಗೆ ನಡೀತದೆ, ಶಾಲಗ್ರಾಮ ಮಾತ್ರ ಮಾರಬಾರ್ದು, ಖರೀದಿ ಮಾಡಬಾರ್ದು ಅಂತ ಹೇಳ್ತಾರೆ. ನಾವು ನಮ್ಮ ಮನಸ್ಸಿನ ಸಮಾಧಾನಕ್ಕಾಗಿ ಏನು ಮಾಡಬೇಕು? ಈಗ ನಿಮ್ಮ ಕಡೆಯಿಂದ ನಾನು ಶಾಲಗ್ರಾಮ ಖರೀದಿ ಮಾಡಿದೆ ಅಥವಾ ಜೇನುತುಪ್ಪ ಖರೀದಿ ಮಾಡಿದೆ ಅಥವಾ ಹಾಲು ಖರೀದಿ ಮಾಡಿದೆ ಅಂದರೆ ತೀರಾ ಕಟ್ಟುನಿಟ್ಟಾಗಿ ಇಷ್ಟನ್ನೇ ಕೊಡುವಂತ ನೀವು ಕೇಳಬಾರ್ದು. ಮತ್ತು ಮಾರಾಟ ಮಾಡ್ತಿದ್ದೇನೆ, ನಾನು ಖರೀದಿ ಮಾಡ್ತಿದ್ದೇನೆ ಅಂತ ಭಾವನೆ ನಾನು ಇಟ್ಕೊಳ್ಬಾರ್ದು. ಮತ್ತು ಮೊನ್ನೆ ಒಬ್ಬರು ಯಾರ್ದೋ ಪ್ರಾಜ್ಞರ ಮೂಲಕ ನಾನು ಕೇಳಿದೆ, ಏನಂದರೆ ನಿಮ್ಮ ಕಡೆಯಿಂದ ಹಾಲು ತೊಗೊಂಡ್ರೆ ಅಥವಾ ಒಂದು ಶಾಲಗ್ರಾಮ ತೊಗೊಂಡ್ರೆ ನಿಮಗೆ ಕೊಡಬಹುದಂಥ ಮೌಲ್ಯ ಏನಿದೆ ಆ ಮೌಲ್ಯದ ಮೇಲೆ ಒಂದು ತುಳಸಿ ದಳ ಇಟ್ಟು ನೀವು ಕೊಟ್ಟುಬಿಡ್ಬೇಕು. ತೀರಾ ನಿಮಗೆ ವ್ಯಾಪಾರನೇ ಮಾಡ್ತಿದ್ದೇನೆ ಅಂತ ನೀವು ತಲೆಯಲ್ಲಿ ಇಟ್ಕೊಳ್ಬಾರ್ದು. ನಾನು ಖರೀದಿನೇ ಮಾಡ್ತಿದ್ದೇನೆ ಅಂತ ಇಟ್ಕೊಳ್ಬಾರ್ದು. ಏನಾದ್ರು ಸಮಾಧಾನಕ್ಕಾಗಿ ಮಾಡಬೇಕಲ್ಲ. ಹಾಲೇ ಮಾರೋರು ಇಲ್ಲದೇ ಇದ್ರೆ, ಜೇನುತುಪ್ಪ ಮಾರೋರು ಇಲ್ಲದೇ ಇದ್ರೆ ಈಗಿನವ್ರ ಕಾಲದ ಗತಿ ಏನು? ಆಗಿನ ಕುಟುಂಬದ ಪರಿಸ್ಥಿತಿ ಬೇರೆ ಇತ್ತು, ಈಗ ಪರಿಸ್ಥಿತಿ ಬೇರೆ ಇತ್ತು. ಬದಲಾದ ಪರಿಸ್ಥಿತಿ ಸ್ವಲ್ಪ ಏನಾದರೂ ಮಾಡಬೇಕು. ಅಂತೂ ಅದೆಲ್ಲ ಹೋಗಲಿ, ಬರೇ ಹಾಲಷ್ಟೇ ಅಲ್ಲ, ರಸವಿಕ್ರಯ, ಯಾವುದೇ ಭೋಜ್ಯ ಪದಾರ್ಥಗಳನ್ನು, ಭಕ್ಷ್ಯ ಪದಾರ್ಥಗಳನ್ನು ಮಾರಲೇಬಾರದು. ಅನ್ನ ಛತ್ರ ಇಡಬೇಕಾರೆ ಅದು ಹೋಟೆಲ್ ಇಡಬೇಡ್ರಿ. ಹೋಟೆಲ್ ಇಟ್ಟು ಅದರಿಂದ ಆ ವೃತ್ತಿಯನ್ನು ಮಾಡಿ ಅದರಿಂದ ಗಳಿಸಿದ ದುಡ್ಡೇನಿದೆ ಅದು ಪಾಪ ಪೂರ್ಣವಾದ ದುಡ್ಡು ಅಂತ ಭಾವನೆ ಇತ್ತು, ಈಗೂ ಇದೆ ಇಟ್ಟೋರಲ್ಲಿ. ಆದರೆ ರಸವಿಕ್ರಯನೇ ಮಾಡಬಾರ್ದು. ಸಾಧ್ಯ ಆದಷ್ಟು ಅನ್ನದಾನ ಮಾಡಬೇಕು, ಧರ್ಮದ ಛತ್ರ ಇಡಬೇಕು. ಆಗಿನ ಕಾಲದಂಥ ಶ್ರೀಮಂತರು ಅನುಕೂಲಸ್ಥರೆಲ್ಲ ಇದ್ದರು. ಈಗ ಮನೋಭಾವನೂ ಕಡಿಮೆ, ಅನುಕೂಲಗಳು ಕಡಿಮೆ. ಎಲ್ಲನೂ ಉದ್ಯೋಗ ಆಗಿದೆ. ಮತ್ತೊಂದು ಪಾಪ ಎಂತದಂದ್ರೆ, ಯುದ್ಧ ಮಾಡ್ತಿದ್ದೀರಿ ನೀವು ಯುದ್ಧ ಮಾಡ್ತಿದ್ದಾಗ ಶತ್ರು ನಿಮಗೆ ಶರಣಾಗತನಾದ. ಒಬ್ಬ ಅವನ ಸೈನಿಕನನ್ನು ನೀವು ಹೊಡಿಲಿಕ್ಕೆ ಹೋಗಿದ್ರೆ ಆತ ಕೈಯಲ್ಲಿರುವಂಥ ಆಯುಧಗಳನ್ನೆಲ್ಲ ಕಳ್ಕೊಂಡು ಶರಣಾಗತನಾದವನನ್ನು ಮತ್ತೆ ಹೊಡಿಬಾರ್ದು ಅಂತಿದೆ ಶಾಸ್ತ್ರದಲ್ಲಿ. ಅವನಿಗೆ ರಕ್ಷಣೆ ಕೊಡಬೇಕು ಅಂತಿದೆ. ಶರಣಾಗತ ರಕ್ಷಕ ಅಂತ ಒಂದು ದೊಡ್ಡ ಬಿರುದು ಅದು. ಆದರೆ ಶರಣಾಗತನಾದವನನ್ನು ಕೂಡ ನೀವು ಕೊಲೆ ಮಾಡಿದರೆ ಅದರಿಂದ ಏನು ಪಾಪ ಬರಬೇಕು, ಆ ಪಾಪ ನೀವು ಬರಲಿ. ಅದು ಇವೆಲ್ಲವೂ ಕೂಡ ನಾವು ಸಾಮಾನ್ಯ ಜ್ಞಾನದಿಂದ, ಕಾಮನ್ ಸೆನ್ಸ್ನಿಂದ ಅರ್ಥ ಮಾಡ್ಕೋಬೇಕು. ಶರಣಾಗತನಾದವನು ನಿಜವಾಗ್ಲೂ ಪ್ರಾಮಾಣಿಕವಾದಂಥ ಬುದ್ಧಿಯಿಂದ ಶರಣಾಗತನಾಗಿದ್ದರೆ ಸರಿ. ಅವನ ಒಳಗಿನ ಕುಹಕ ಹೋಗಿಲ್ಲದೆ ಇದ್ರೆ, ನಿಮಗೆ ದ್ರೋಹ ಮಾಡಬೇಕು ಅಂತ ಬುದ್ಧಿ ಹೋಗಿಲ್ಲದೆ ಇದ್ರೆ ಅವನಿಗೆ ನೀವು ರಕ್ಷಣೆ ಕೊಟ್ಟರೆ ನೀವೇ ಘಾತಕ್ಕೊಳಗಾಗ್ತೀರಿ. ಪೃಥ್ವಿರಾಜ್ ಚೌಹಾಣ್ ಅಂತಿದ್ದ ಒಬ್ಬ ಪುಣ್ಯಾತ್ಮ. ನಾನು ಶ್ರೀರಾಮನ ವಂಶದವನು ಅಂತ ತಿಳ್ಕೊತಿದ್ದ ನಮ್ಮ ವಂಶದಲ್ಲಿ ಹಿಂದೆ. ಅವನಿಗೆ ಯಾರೋ ಮುಸಲ್ಮಾನರಾಗ ಘೋರಿ ಮೊಹಮ್ಮದ್ ಯಾರೋ ಒಬ್ಬ ಶರಣಾಗತನಾಗ್ತಿದ್ದ. ಎಷ್ಟು ಸರಿ ಶರಣಾಗತನಾದ? 18 ಬಾರಿ ಶರಣಾಗತನಾದ. ಇವನು ನಮ್ಮ ವಂಶದಲ್ಲಿ ಶ್ರೀರಾಮ ಅಂತ ವ್ಯಕ್ತಿ ಇದ್ದ, ಅವನು ಶರಣಾಗತ ರಕ್ಷಕನಾಗಿದ್ದ. ನಾನು ಹಾಗೆ ಇರ್ತೀನಿ ಅಂತ ತಿಳ್ಕೊಂಡು ಅವನಿಗೆ 18 ಬಾರಿ ರಕ್ಷಣೆ ಕೊಟ್ಟ. 19ನೇ ಸಾರಿ ಅವನೇ ಇವನನ್ನು ಕೊಲೆ ಮಾಡಿ ಬಂಧಿಸಿಬಿಟ್ಟ ಅಂತ ಹೇಳ್ತೀವಿ ಇತಿಹಾಸ. ಮುಂದೆ ಬಂಧಿಸಿದ್ರು ಕೂಡ ಮತ್ತೆ ಈತ ಒಂದು ಯಾವುದೋ ಒಂದು ಮಾರ್ಗವನ್ನು ಅನುಸರಣೆ ಮಾಡಿ ಅವನ ಮೇಲೆ ಸೇಡ್ ತೀರ್ಕೊಂಡ. ಅದು ಇತಿಹಾಸ ಮುಂದುವರಿತದೆ. ಶಾಸ್ತ್ರದಲ್ಲಿ ಶರಣಾಗತನಾದವನು ಕೊಲ್ಲಬಾರ್ದು ಅಂತ ಇದೆ ಅಂತ ಹೌದು. ಆದರೆ ಶರಣಾಗತನಾದವನು ಬುದ್ಧಿಯನ್ನು ನೋಡ್ಬೇಕಲ್ಲ. ಅವನಿಗೆ ಪ್ರಾಮಾಣಿಕತೆ ಇದ್ದರೆ, ಶರಣಾಗತನಾದವನಿಗೆ ಪ್ರಾಮಾಣಿಕತೆ ಇದ್ದರೆ ನೀವು ಅವನ ರಕ್ಷಣೆ ಮಾಡಬೇಕು. ಇಲ್ಲದೇ ಇದ್ದರೆ ಅವನನ್ನು ಕನಿಷ್ಠ ಪಕ್ಷ ಬಂಧನದಲ್ಲಿಟ್ಟು ಅವನಿಗೆ ಸರಿಯಾದ ಮಾರ್ಗವನ್ನು ತೋರಿಸ್ಬೇಕು. ರಾಮನನ್ನು ಕಾಡಿಗೆ ಕಳಿಸಿದ ವ್ಯಕ್ತಿ ಕೈಯಲ್ಲಿ ತೆಂಗಿನ ಪರಟೆಯನ್ನು ಹಿಡಿದುಕೊಂಡು, ಕಪಾಲ ತಲೆಬುರುಡೆ ಆಗ್ಬೋದು ಅಥವಾ ಒಂದು ತೆಂಗಿನ ಚಿಪ್ ಅದನ್ನು ಹಿಡ್ಕೊಂಡು ಚಿಂದಿ ಬಟ್ಟೆಯನ್ನು ಉಟ್ಕೊಂಡು ಎಲ್ಲ ಕಡೆ ಭಿಕ್ಷೆ ಬೇಡ್ತಾ ಹೋಗಲಿ ಅಂಥದ್ದೊಂದು ಭಯಂಕರವಾದಂಥ ಪಾಪ ಅವನಿಗೆ ಬರಲಿ.
ಎಷ್ಟೋ ಜನ ಭಿಕ್ಷುಕರು ಇರ್ತಾರಲ್ಲ, ಯಾಕಂತ ದುಸ್ಥಿತಿ ಬಂದಿರ್ತದೆ ಅಂದರೆ ಇಂಥವೆಲ್ಲ ಪಾಪಗಳು. ರಾಮನನ್ನು ಕಾಡಿಗೆ ಕಳಿಸ್ಲಿಕ್ಕೆ ಸಂಚು ಮಾಡಿದವನು ಮದ್ಯಪಾನದಲ್ಲಿ ಆಸಕ್ತನಾಗಿದ್ದು ಮದ್ಯಪಾನದಿಂದ ಬರುವಂತಹ ಪಾಪವನ್ನು ಕಟ್ಟಿಕೊಳ್ಳಿ, ಶ್ರೀಲಂಪತನಾಗಲಿ, ಒಂದೆರಡು ಪಾಪ ಅಲ್ಲ ಅದಕ್ಕೆ, ಜೂಜುಕೋರನಾಗಲಿ, ಕಾಮಕ್ರೋಧಗಳಿಂದ ಕೂಡಿ ಈ ಜಗತ್ತಿನಲ್ಲಿರುವಂಥ ಎಲ್ಲಾ ವ್ಯಕ್ತಿಗಳಿಂದ ಆತ ತಿರಸ್ಕಾರಕ್ಕೊಳಗಾಗಲಿ, ಧರ್ಮ ಕಾರ್ಯ ಮಾಡ್ಲಿಕ್ಕೆ ಅವನಿಗೆ ಮನಸ್ಸೇ ಆಗೋದು ಬೇಡ. ಮತ್ತೊಂದು ಪಾಪ, ಇನ್ನೊಂದು ದೋಷ ಹೇಳಿದೆ. ಯಾಕೆ ನಮಗೆಲ್ಲ ಧರ್ಮ ಕಾರ್ಯ ಮಾಡ್ಲಿಕ್ಕೆ ಮನಸ್ಸಾಗೋದಿಲ್ಲ? ಶ್ರವಣ ಮಾಡಲಿಕ್ಕೆ, ಪ್ರವಚನ ಮಾಡಲಿಕ್ಕೆ, ಸುಂದಾವನ ದೇವ್ರ ಪೂಜೆಗಳನ್ನು ಮಾಡಲಿಕ್ಕೆ, ಯಜ್ಞ ಯಾಗಾದಿಗಳನ್ನು ಮಾಡಲಿಕ್ಕೆ ನಮ್ಗೆ ಮನಸ್ಸು ಆಗೋದಿಲ್ಲ ಅಂದರೆ ಇಂಥವನು ಪುಷ್ಟ ಪಾಪಗಳನ್ನು ಮಾಡಿರ್ತೇವೆ. ಯಾವಾಗಲೂ ಅಧರ್ಮ ಕಾರ್ಯ ಮಾಡಲಿಕ್ಕೆ ಅವನಿಗೆ ಮನಸ್ಸು ಸಿಗಲಿ. ರಾಮನ ಕಾಡಿಗೆ ಕಳಿಸಿದವನಿಗೆ ಅಪಾತ್ರನಿಗೆ ದಾನ ಮಾಡಲಿ, ದುಡ್ಡಿದೆ ಬೇಕಾದಷ್ಟು, ಅಯೋಗ್ಯರಿಗೆ ಹೋಗಿ ದಾನ ಮಾಡಿ ಆ ದುಡ್ಡನ್ನೆಲ್ಲ ವ್ಯರ್ಥ ಮಾಡಿಕೊಂಡು ಆ ಅಯೋಗ್ಯರಿಗೆ ಹಾವಿಗೆ ಹಾಲೆರುವಂತ ಮತ್ತಷ್ಟು ಅವರನ್ನು ಕೊಬ್ಬಿಸಿದರೆ ಅದನ್ನು ಸಮಾಜಕ್ಕೂ ಏನು ಉಪಯೋಗ ಇಲ್ಲ. ಅಂಥ ಪಾಪ ಅವನಿಗೆ ಬರಲಿ. ಎಲ್ಲಕ್ಕಿಂತ ಭಯಂಕರವಾದ ಮತ್ತೊಂದಿದೆ. ಅದೇನೆಂದರೆ, ಕಷ್ಟಪಟ್ಟು ಜೀವಮಾನ ಪೂರ ಧನ ಸಂಪಾದನೆ ಮಾಡಿದ್ದೀರಿ, ನೀವು ಸಂಪಾದನೆ ಮಾಡಿದ ಧನಗಳನ್ನೆಲ್ಲ ಕಳ್ಳಕಾಕರು ಅಪಹಾರ ಮಾಡಿಬಿಡಲಿ. ಯಾರದು ಅಂದರೆ ರಾಮನನ್ನು ಕಾಡಿಗೆ ಕಳಿಸಿದವ್ರದು. ದಾನಂ ಭೋಗ ನಾಶ ತಿಸ್ರಃ ಗತಯೋ ಭವಂತಿ ವಿತ್ತಸ್ಯ ಯೋ ನ ದದಾತಿ ನ ಭುಂಕ್ತೆ ತಸ್ಯ ತೃತೀಯ ಗತಿ ಭವತಿ ವಿತ್ತಸ್ಯ ಅಂತ ಒಂದು ಸುಭಾಷಿತ. ದುಡ್ಡಿಗೆ 3 ಗತಿಯಲ್ಲಿ. ದಾನಂ, ಒಂದು ನೀವು ದಾನ ಮಾಡಬೇಕು ಬೇರೆಯವರಿಗೆ, ಅಥವಾ ಭೋಗ ಸುಖ ಪಡಬೇಕು, ವೈಭವ ಪಡಬೇಕು. ಇಲ್ಲದೇ ಇದ್ರೆ ದಾನಂ ಭೋಗ ನಾಶ, 3ನೇದು ನಾಶ. ಯಾರೋ ಹೊತ್ಕೊಂಡು ಹೋಗಿಬಿಡ್ತಾರೆ, ಸರ್ಕಾರವೋ ಕಳ್ಳರೋ ಮತ್ತಾರೋ ಹೊತ್ಕೊಂಡು ಹೋಗಿಬಿಡ್ತಾರೆ. ಯಹ ನ ದದಾತಿ, ಯಾರು ದಾನನೂ ಮಾಡೋದಿಲ್ಲ, ನ ಭುಂಕ್ತೆ, ತಾನು ಭೋಗ ಮಾಡ್ಲಿಕ್ಕೆ ಅವನಿಗೆ ಜಿಪುಣತನ ಅಡ್ಡಿ ಬರ್ತದ, ಅಂಥವನಿಗೆ 3ನೇ ಗತಿ. ಅವನು ಗಳಿಸಿಟ್ಟ ದುಡ್ಡಿಗೆ 3ನೇದೇ ಗತಿ. ಸಂಧ್ಯಾಕಾಲದಲ್ಲಿ ಮಲಗೋದು ಅನ್ನೋದು ದೊಡ್ಡ ಪಾಪ. ಇಂಥದ್ದನ್ನು ನಾವು ಇವತ್ತು ಕಟ್ಟುನಿಟ್ಟಾಗಿ ಆಚರಣೆ ಮಾಡ್ಬೋದು, ಇದಕ್ಕೇನು ತೊಂದರೆ ಇಲ್ಲ. ಸಂಧ್ಯಾಕಾಲದಲ್ಲಿ ಮಲ್ಕೊಂಡವನಿಗೆ ಯಾವ ಪಾಪ ಬರಬೇಕು? ಬೆಳಗಿನ ಸೂರ್ಯ ಹುಟ್ಟುವ ಸಂದರ್ಭದಲ್ಲಿ, ಸಾಯಂಕಾಲ ಸೂರ್ಯ ಅಸ್ತಮಾನ ಆಗುವಂಥ ಸಂದರ್ಭದಲ್ಲಿ ಯಾರು ಮಲ್ಕೊಂಡಿರ್ತಾನೆ ಅವನಿಗೆ ಬರುವಂಥ ಪಾಪ ರಾಮನನ್ನು ಕಾಡಿಗೆ ಕಳಿಸಿದವನಿಗೆ ಬರಲಿ. ಇದನ್ನು ಮಹತ್ವ ಸಂಗತಿನೇ. ಬೆಳಿಗ್ಗೆ ಅಂತೂ ಸೂರ್ಯ ಉದಯ ಆಗೋ ಸಂದರ್ಭ ಬಹಳ ಪವಿತ್ರವಾದ ಸಂದರ್ಭ. ಅದಕ್ಕಿಂತ ಮೊದಲೇ ಎದ್ದು ಧರ್ಮ ಕಾರ್ಯಗಳಲ್ಲಿ, ದೇವತಾ ಕಾರ್ಯಗಳಲ್ಲಿ ಆಸಕ್ತನಾಗಬೇಕು ಮನುಷ್ಯ. ಸಾಯಂಕಾಲ ಸಂದರ್ಭನೂ ಕೂಡ ಪ್ರದೋಷ ಕಾಲ ಅಂತ ಕರೀತಾರೆ ಸೂರ್ಯಾಸ್ತಮಾನ ಸಂದರ್ಭಕ್ಕೆ. ಅದು ಶಿವ ಸಂಚಾರ ಮಾಡುವಂಥ ಸಂದರ್ಭ. ಅದು ಪ್ರದೋಷ ಕಾಲ, ಶಿವನ ಸಂಚಾರ. ಶಿವನ ಸಂಚಾರ ಆದ್ದರಿಂದ ಆ ಸಂದರ್ಭದಲ್ಲಿ ಮಲಗಿಕೊಳ್ಳೋದು. ಇಲ್ಲಿ ನನಗೇನು ಅನಿಸ್ತದೆ ಅಂದರೆ, ಮಲ್ಕೊಳ್ಳೋದು ಅಂದರೆ ಮಲಗೋದು ದೈಹಿಕವಾಗಿ ಮಲಗಿ ನಿದ್ದೆ ಮಾಡೋದು ಅಂತ ಅಷ್ಟೇ ಅಲ್ಲ, ಮಾನಸಿಕವಾಗಿ ಮಲಗೋದು ಅಂತ ಇನ್ನೊಂದಿದೆ. ಎಚ್ಚರ ಇದ್ರೂ ಕೂಡ ಧರ್ಮ ಕಾರ್ಯಗಳಲ್ಲಿ ಆಸಕ್ತಿ ಇಲ್ಲದೆ ಇದ್ರೆ ಅವನು ಮಲಗಿದಂತೆ. ಅವನು ಎಚ್ಚರ ಇದ್ದು ಉಪಯೋಗ ಇಲ್ಲ. ಅವನು ಬೆಳಿಗ್ಗೆ ಎದ್ದು ಕೂಡ ಸೂರ್ಯೋದಯಕ್ಕಿಂತ ಮೊದಲು ಎದ್ದು ಕೂಡ ಏನೋ ವ್ಯರ್ಥವಾದ ಕಾರ್ಯಗಳನ್ನು ಮಾಡ್ತಿದ್ರೆ ಅದಕ್ಕೆ ಎಚ್ಚರ ಅನ್ನೋದಿಲ್ಲ ಯಾರು. ಎಚ್ಚರ ಅಂದರೆ ಭಗವಂತನ ವಿಷಯದ ಬಗ್ಗೆ ಏನು ಬುದ್ಧಿ ಇದೆ ಅದೇ ಎಚ್ಚರ. ಅಲ್ಲೇ ಹೊಳ್ಳಾಡೋದು ಒಂದು, ಇನ್ನೊಂದು ವ್ಯರ್ಥವಾದ ಅಧಾರ್ಮಿಕವಾದ ಕಾರ್ಯಗಳನ್ನು ಮಾಡ್ತಾ ಹೋದರೆ ಅದು ಮಲಗಿದ್ದಂತೆ. ಎಲ್ಲಾನು ಅದಕ್ಕೆ ಭಗವದ್ಗೀತೆ ಏನು ಹೇಳ್ತದೆ ಅಂದರೆ, ಯಸ್ಯಾಂ ಜಾಗೃತಿ ಭೂತಾನಿ ಸಾನಿಶಾ ಪಶ್ಯತೋ ಮುನೇಹೇ. ಯಾವುದು ಜನಸಾಮಾನ್ಯರಾದವರಿಗೆ ಹಗಲು ಅದು ಜ್ಞಾನಿಯಾದವನಿಗೆ ರಾತ್ರಿ. ಯಾವುದು ಜನಸಾಮಾನ್ಯರಿಗೆ ರಾತ್ರಿಯೋ ಅದು ಅವನಿಗೆ ಹಗಲು ಅಂತೊಂದು ಒಗಟಿನಂಥ ಮಾತನ್ನು ಭಗವದ್ಗೀತೆ ಹೇಳ್ತದೆ. ಅಲ್ಲಿ ಹಗಲು ರಾತ್ರಿ ಒಂದೇನು, ಸೂರ್ಯ ಇಲ್ಲದೇ ಇರುವಿಕೆ ಅಂತ ಅರ್ಥ ಅಲ್ಲ. ಜನಸಾಮಾನ್ಯರಿಗೆ ಯಾವ ಧರ್ಮ ಕಾರ್ಯಗಳಲ್ಲಿ ತತ್ವಜ್ಞಾನದಲ್ಲಿ ಆಸಕ್ತಿ ಇರೋದಿಲ್ಲ ಅದು ಅವರಿಗೆ ರಾತ್ರಿ, ಅದು ಜ್ಞಾನಿಗೆ ಹಗಲು. ಅದನ್ನು ಆತ ಹಗಲಿನಂತ ಆನಂದಿಸ್ತಾನೆ. ಯಾವುದು ಜ್ಞಾನಿಗೆ ರಾತ್ರಿಯೋ ಅಂದರೆ ವೈಭೋಗ, ಸುಖ, ಅಧಾರ್ಮಿಕ ಕಾರ್ಯಗಳು, ಇದು ಜ್ಞಾನಿಯಾದವನಿಗೆ ರಾತ್ರಿ ಅಂತೆ, ಅದು ಅವನಿಗೆ ಅನಪೇಕ್ಷಿತ. ಅದು ಜನಸಾಮಾನ್ಯರಾದವರು, ಕ್ಷುದ್ರರಾದವರಿಗೆ ಅದು ಹಗಲಿನಂತೆ ಅಂತೊಂದು ಒಗಟಿನಂಥ ಮಾತು ಭಗವದ್ಗೀತೆ ಬರೋ ಮಾತು. ಹಾಗೆ ಸಂಧ್ಯಾಕಾಲದಲ್ಲಿ ಮಲ್ಕೊಳ್ಳೋದು ಅಂತ ಅನ್ನೋದೇನಿದೆ, ಅದು ಮಲ್ಕೊಳ್ಳೋದು ಅಂದರೆ ದೈಹಿಕವಾಗಿ ಮಲ್ಕೊಳ್ಳೋದು ಅಥವಾ ಧಾರ್ಮಿಕ ಕಾರ್ಯಗಳನ್ನು ಮಾಡದೇ ಇರುವಿಕೆ, ಇದು ದೊಡ್ಡ ಪಾಪ. ಆ ಪಾಪವು ಕೂಡ ರಾಮನನ್ನು ಕಾಡಿಗೆ ಕಳಿಸಿದವನಿಗೆ ಬರಲಿ ಅಂತ ಭರತ ತನ್ನ ಪ್ರತಿಜ್ಞೆಯನ್ನು ಮುಂದುವರಿಸಿದ. ಇನ್ನೂ ಇದೆ, ಇನ್ನೂ ಅನೇಕ ಶ್ಲೋಕಗಳಿವೆ. ಅಲ್ಲಿಗೆ ಇವತ್ತಿನ ಕಥೆ ಮುಕ್ತಾಯ ಆಯಿತು.